Welcome to Smart Learning by Aishwarya. So this is my first video and I'm really happy to start this learning journey with you guys. ಸೊ ಈ ಚಾನೆಲ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ ಅಥವಾ ಮೇನ್ ಗೋಲ್ ಅಂತಾದ್ರೂ ಹೇಳ್ಬೋದು ಅಥವಾ ಏನು ಇಂಟೆನ್ಷನ್ ಇಂದ ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆಂದ್ರೆ ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನಾನು ಕೇಳಿದಾಗ ಸೊ ಅವ್ರು ಹೇಳ್ತಿದ್ರು ಸೈನ್ಸ್ ಅಂದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು. ಸೊ ಸೈನ್ಸ್ ಡಿಫಿಕಲ್ಟ್ ಅಂತ ಹೇಳಿದ್ರೆ ಸೊ ನಿಮಗ್ ಸೈನ್ಸ್ ಬರಲ್ಲ ಅಥವಾ ಬಯಾಲಜಿ ಬರಲ್ಲ ಅಂತ ಅಲ್ಲ. ಇದಕ್ ರೀಸನ್ ಏನು ಅಂತ ಹೇಳಿದ್ರೆ ನಿಮ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿರಲ್ಲ, ಕ್ಲಿಯರ್ ಇರಲ್ಲ. ಸೊ ಒನ್ಸ್ ಏನಾದ್ರು ಬೇಸಿಕ್ ಕಾನ್ಸೆಪ್ಟ್ಸ್ ಏನಾದ್ರು ಕ್ಲಿಯರ್ ಆದ್ರೆ ಸೊ ನೀವೇ ಹೇಳ್ತೀರಿ ಸೈನ್ಸ್ ಇಸ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ಸೊ ನೀವೇನ್ ಮಾಡ್ಬೇಕು, ಜಸ್ಟ್ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಫ್ ಸಪೋಸ್ ಯಾವ್ದೇ ಕ್ವೆಶನ್ ಕೇಳಿ, ಇವನ್ ದೇ ಆಸ್ಕ್ ಟ್ವಿಸ್ಟೆಡ್ ಕ್ವೆಶನ್ಸ್ ಆಲ್ಸೋ. ಸೇಮ್ ಆನ್ಸರ್ ಇರೋ ಒಂದು ಕ್ವೆಶನ್ ನ ಜಸ್ಟ್ ಕ್ವೆಶನ್ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಬರೆಯುವಂತ ಕೆಪಾಸಿಟಿ ಬರ್ಬೇಕಪ್ಪ ಅಂತ ಹೇಳಿದ್ರೆ ಏನಾಗ್ಬೇಕು, ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಇರ್ಬೇಕು. ಸೊ ನಾನು ಅದಕ್ಕೆ ಏನ್ ಮಾಡ್ತಿದ್ದೀನಿ, ಇವಾಗ ಸ್ಟಾರ್ಟ್ 10th ಬಯಾಲಜಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಯಾವ ಯೂನಿಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಲೈಫ್ ಪ್ರೊಸೆಸಸ್. ಸೊ ಅದ್ರೊಳಗಡೆ ಫಸ್ಟ್ ಟಾಪಿಕ್ ನಾನು ಚೂಸ್ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಬೇಸಿಕ್ ಟಾಪಿಕ್. ಸೊ ಇದು ಗೊತ್ತಿದ್ರೆ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕವರ್ ಮಾಡ್ಬೋದು. ಸೊ ಇವತ್ತು ತಗೊಂಡಿರೋ ಫಸ್ಟ್ ಟಾಪಿಕ್ ಯಾವುದು, ನ್ಯೂಟ್ರಿಷನ್. ಸೊ ಹಂಗಿದ್ರೆ ಫಸ್ಟ್ ನ್ಯೂಟ್ರಿಷನ್ ಅಂದ್ರೆ ಏನು? ಸೊ ಡೆಫಿನೇಷನ್ ಹೇಳುತ್ತೆ, ದ ಪ್ರೊಸೆಸ್ ಆಫ್ ಇಂಜೆಸ್ಟಿಂಗ್, digesting and utilizing food is called as nutrition ಅಂತ ಡೆಫಿನೇಷನ್ ಇದೆ. ಈ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನನ್ಗೆ ಏನೇನ್ ಗೊತ್ತಿರ್ಬೇಕು, ಕೀ ವರ್ಡ್ಸ್ ಅರ್ಥ ಆಗ್ಬೇಕು. ಯಾವ್ಯಾವ್ದು ಕೀ ವರ್ಡ್ಸ್? ಫಸ್ಟ್ ವರ್ಡ್ ಯಾವುದು, ಇಂಜೆಸ್ಟಿಂಗ್. ಸೊ ಐಡಿಯಾ ಇದೆನಾ ಇಂಜೆಸ್ಟಿಂಗ್ ಅಂದ್ರೆ ಏನು? ಸೋ ಸಿಂಪಲ್. ಇಂಜೆಸ್ಟಿಂಗ್ ಅಂದ್ರೆ ಏನು ಇಲ್ಲ, ಸೊ ನಾವೇನ್ ಊಟ ಮಾಡ್ತೀವಲ್ಲ ಸೊ ಅದಕ್ಕೆ ಏನಂತ ಹೇಳ್ತೀವಿ, ಇಂಜೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇಂಟೇಕ್ ಆಫ್ ಫುಡ್. ಏನಂತ ಹೇಳ್ತೀವಿ, ಇಂಟೇಕ್ ಆಫ್ ಫುಡ್. ಸೊ ನಾವು ಊಟ ತಿಂತೀವಲ್ಲ ಸೊ ಆ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಇಂಜೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಪ್ರೊಸೆಸ್ ಅಥವಾ ಸೆಕೆಂಡ್ ಕೀ ಟರ್ಮ್ ಯಾವುದು ಅಂತಂದ್ರೆ ಡೈಜೆಸ್ಟಿಂಗ್. ಡೈಜೆಸ್ಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ನಾವೇನ್ ಊಟ ತಿಂತೀವಲ್ಲ ಸೊ ತಿಂದ ತಕ್ಷಣ ಹಂಗೆ ನುಂಗ್ ಬಿಡ್ತೀವ? ಇಲ್ಲ, ನಾವೇನ್ ಮಾಡ್ತೀವಿ, ಅದನ್ನ ಚೀವ್ ಮಾಡ್ತೀವಿ. ಚೀವ್ ಅಂದ್ರೆ ಅದನ್ನೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಅದೇನಾದ್ರು ಈ ರೀತಿ ಒಂದು ಲಾರ್ಜ್ ಸಬ್ಸ್ಟೆನ್ಸ್ ಇತ್ತಪ್ಪ ಅಂದ್ರೆ ಅದನ್ನೇನ್ ಮಾಡ್ತೀವಿ, ಚೀವ್ ಮಾಡಿ ಏನ್ ಮಾಡ್ತೀವಿ, ಮೈನ್ಯೂಟ್ ಪಾರ್ಟಿಕಲ್ಸ್ ಆಗಿ ಅಥವಾ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಈ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಡೈಜೆಷನ್. ಇನ್ ದ ಸೆನ್ಸ್ ಇದಕ್ಕೇನಂತ ವರ್ಡ್ಸ್ ಒಳಗಡೆ ಬರೆಯೋದಾದ್ರೆ ಬ್ರೇಕ್ ಡೌನ್ ಆಫ್ ಫುಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬ್ರೇಕ್ ಡೌನ್ ಆಫ್ ಫುಡ್. ಸೊ ನಾವೇನ್ ಫುಡ್ ತಿಂತೀವಿ ಅದಕ್ಕೇನಂತ ಹೇಳ್ತೀವಿ, ಇಂಜೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ತಿಂದ್ಮೇಲೆ ಅದನ್ನೇನ್ ಮಾಡ್ತೀವಿ, ಚೀವ್ ಮಾಡಿ ಆ ಫುಡ್ ನ ಏನ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ. ಸೊ ಆ ಒಂದು ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಡೈಜೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಈ ಫುಡ್ ನ ತಗೊಂಡ್ ಊಟ ಮಾಡಿದ್ರಿ, ಅದನ್ನ ಕರೆಕ್ಟ್ ಆಗಿ ಚೀವ್ ಮಾಡಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಏನ್ ಮಾಡ್ತೀರಿ, ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಏನ್ ಮಾಡ್ತೀರಿ, ಕನ್ವರ್ಟ್ ಮಾಡ್ತೀರಿ. ಸೊ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಸೊ ಇದರಿಂದ ಏನ್ ಸಿಗುತ್ತೆ ನಮ್ಗೆ ಅಂತಂದ್ರೆ, ಏನ್ ಸಿಗುತ್ತೆ, ಫುಡ್ ಇಂದ ಏನ್ ಸಿಗುತ್ತೆ, ಎನರ್ಜಿ. ಸೊ ಈ ಎನರ್ಜಿನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ, ಟು ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್. ಡಿಫ್ರೆಂಟ್ ಫಂಕ್ಷನ್ಸ್ ನಾವು ಬಾಡಿ ಕ್ಯಾರಿ ಔಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಬೇಕು, ಸೊ ಅದಕ್ಕೆ ಎನರ್ಜಿ ಬೇಕು. ಸೊ ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ, ಫುಡ್ ಇಂದ ಸಿಗುತ್ತೆ. ಸೊ ಈ ಪ್ರೊಸೆಸ್ ಇದೆ ಅಲ್ಲ ಅಂದ್ರೆ ಏನು, ಯೂಟಿಲೈಸಿಂಗ್ ಅಂತಂದ್ರೆ, ಯೂಟಿಲೈಸಿಂಗ್ ಅಂದ್ರೆ ಏನು, ಸೊ ಫುಡ್ ಮಾಲಿಕ್ಯೂಲ್ಸ್ ಇಂದ ಬಂದಿರೋ ಎನರ್ಜಿನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಈ ಒಂದು ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಯೂಟಿಲೈಸಿಂಗ್ ಅಂತ ಕರಿತೀವಿ. ಏನ್ ಮಾಡ್ತೀವಿ, ಊಟನ ತಿಂತೀವಿ, ಅದು ಆ ಇಂಟೇಕ್ ಆಫ್ ಫುಡ್ ಅಂತಂದ್ರೆ ಅದಕ್ಕೆ ಆ ಪ್ರೊಸೆಸ್ಸಿಗೆ ಏನಂತ ಹೇಳ್ತೀವಿ, ಇಂಜೆಸ್ಟಿಂಗ್ ಅಂತ ಹೇಳ್ತೀವಿ. ಫುಡ್ ನ ತಗೊಂಡ್ಮೇಲೆ ಅದನ್ನ ಏನ್ ಮಾಡ್ತೀವಿ, ಮೌತ್ ಅಲ್ಲಿ ಕರೆಕ್ಟ್ ಆಗಿ ಚೀವ್ ಮಾಡ್ತೀವಿ, ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಈ ಪ್ರೊಸೆಸ್ಗೆ ಏನಂತೀವಿ, ಡೈಜೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ಚೀವ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಅದರಿಂದ ಎನರ್ಜಿನ ಏನ್ ಮಾಡ್ತೀವಿ, ಅಬ್ಸಾರ್ಬ್ ಮಾಡ್ತೀವಿ. ಸೊ ಈ ಅಬ್ಸಾರ್ಬ್ ಮಾಡೋ ಒಂದು ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಯೂಸ್ ಮಾಡೋ ಒಂದು ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಯೂಟಿಲೈಸಿಂಗ್ ಅಂತ ಹೇಳ್ತೀವಿ. ಸೊ ಆಲ್ ಟುಗೆದರ್ ಇಂಜೆಸ್ಟಿಂಗ್, ಡೈಜೆಸ್ಟಿಂಗ್, ಯೂಟಿಲೈಸಿಂಗ್. ಸೊ ಓವರ್ ಆಲ್ ಆಗಿ ಈ ಮೂರು ಪ್ರೊಸೆಸ್ ಟುಗೆದರ್ ಆಗಿ ನಾವೇನಂತ ಹೇಳ್ತೀವಿ, ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಏನು, ಊಟ ಮಾಡೋದಕ್ಕೆ ಎನರ್ಜಿ ಬೇಕಂತ ಹೇಳಿ. ಸೊ ಊಟ
ಊಟ ಮಾಡೋದ್ರಿಂದ ಹಿಡಿದು ಆ ಎನರ್ಜಿನ ಯೂಸ್ ಮಾಡೋವರೆಗೂ ಏನೇನೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ, ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಒಳಗಡೆ ಡಿಫೈನ್ ಮಾಡ್ಬೇಕಂತ ಹೇಳಿದ್ರೆ ದ ಪ್ರೊಸೆಸ್ ಆಫ್ ಇಂಜೆಸ್ಟಿಂಗ್ digesting and utilizing food is called as nutrition. ಸೊ ಮತ್ತೆ ಫರ್ದರ್ ಆಗಿ ಏನ್ ಮಾಡ್ತೀವಿ ನಾವು, ಈ ನ್ಯೂಟ್ರಿಷನ್ ನ ಏನ್ ಮಾಡ್ತೀವಿ, ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಆ ಟೂ ಟೈಪ್ಸ್ ಯಾವ್ದು ಮ್ಯಾಮ್ ಅಂತ ಕೇಳೋದಾದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಬಟ್ ಸ್ಟಿಲ್ ಏನು ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ನ ಏನ್ ಮಾಡ್ತೀವಿ, ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಎಷ್ಟು ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ ಚಿಲ್ಡ್ರನ್? ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಫಸ್ಟ್ ಟೈಪ್ ಆಫ್ ನ್ಯೂಟ್ರಿಷನ್ ಯಾವುದು? ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಯಾವುದು ಫಸ್ಟ್ ಒಂದು? ಯಾವುದು? ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೆಕೆಂಡ್ ಟೈಪ್ ಯಾವ್ದಪ್ಪ ಅಂತ ಹೇಳಿದ್ರೆ ಹೆಟೆರೋಟ್ರೋಫಿಕ್ nutrition. Okay, heterotrophic nutrition. ಸೊ ಫಸ್ಟ್ ಒಂದು ಯಾವುದು? ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಹಂಗಿದ್ರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಇನ್ ಜನರಲ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಆರ್ಗಾನಿಸಮ್ ಅಥವಾ ಪ್ಲಾಂಟ್ ನ ಕನ್ಸಿಡರ್ ಮಾಡಿದಾಗ, ಸೊ ಇವು ಏನ್ ಮಾಡ್ತಾವು, ಹೊರಗಡೆಯಿಂದ ಅಂದ್ರೆ ಔಟ್ಸೈಡ್ ಇಂದ ಏನ್ ಮಾಡುತ್ತೆ, ಸಬ್ಸ್ಟೆನ್ಸಸ್ ನ ತಗೊಳುತ್ತೆ. ಏನ್ ತಗೊಳತ್ರಿ? ಸಬ್ಸ್ಟೆನ್ಸಸ್ ಅಂದ್ರೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ, ಸೊ ಆ ಎಲ್ಲಾ ಸಬ್ಸ್ಟೆನ್ಸ್ ನ ತಗೊಂಡು ಇನ್ಸೈಡ್ ದ ಬಾಡಿ, ಆ ಒಂದು ಪ್ಲಾಂಟ್ ಅಥವಾ ಒಂದು ಆರ್ಗಾನಿಸಮ್ ಬಾಡಿ ಒಳಗಡೆ, ಇನ್ಸೈಡ್ ಬಾಡಿ ಏನ್ ಮಾಡುತ್ತೆ, ಫುಡ್ ನ ಏನ್ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ ಫುಡ್. ಸೊ ಈ ಫುಡ್ ನ ಪ್ರಿಪೇರ್ ಮಾಡಿ ಇದರಿಂದ ಏನ ಡಿರೈವ್ ಮಾಡುತ್ತೆ, ನ್ಯೂಟ್ರಿಷನ್ ನ ತಗೊಳುತ್ತೆ. ಸೊ ಈ ಟೈಪ್ ಆಫ್ ನ್ಯೂಟ್ರಿಷನ್ ಏನಂತ ಕರಿತೀವಿ? ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಅಂದ್ರೆ ಮೆಜಾರಿಟಿ ನೋಡುವಾಗ, ಸೊ ಇದು ಇನ್ಸೈಡ್ ದ ಬಾಡಿ ಫುಡ್ ಪ್ರಿಪೇರ್ ಮಾಡೋದ್ರಿಂದ ಇದಕ್ಕೇನಂತ ಹೇಳ್ತೀವಿ? ಇಟ್ ಪ್ರಿಪೇರ್ಸ್ ಓನ್ ಫುಡ್ ಅಂತ ಹೇಳ್ತೀವಿ. ಇದೇನ್ ಪ್ರಿಪೇರ್ ಮಾಡ್ತಿದೆ? ಓನ್ ಫುಡ್ ನ ಪ್ರಿಪೇರ್ ಮಾಡಿ, ಸೊ ಅದರಿಂದ ಏನ್ ಸಿಗ್ತದೆ, ಅದಕ್ಕೆ ನ್ಯೂಟ್ರಿಷನ್ ಸಿಗ್ತದೆ. ಸೊ ಈ ಟೈಪ್ ಆಫ್ ನ್ಯೂಟ್ರಿಷನ್ ಏನಂತ ಹೇಳ್ತೀವಿ? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒಂದು ಯಾವುದು? ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ವೈಸ್ ವರ್ಸಾ. ಸೊ ಇಲ್ಲೇನ್ ಮಾಡ್ತಿತ್ತು, ಆಟೋಟ್ರೋಫಿಕ್ ಒಳಗಡೆ ಪ್ಲಾಂಟ್ಸ್ ಏನ್ ಮಾಡ್ತಿತ್ತು, ಓನ್ ಫುಡ್ ನ ಪ್ರಿಪೇರ್ ಮಾಡ್ತಿತ್ತು. ಬಟ್ ಇಲ್ಲೇನಾಗುತ್ತೆ, ಇನ್ ಕೇಸ್ ಆಫ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಒಳಗಡೆ ಏನಂತ ಹೇಳಿದ್ರೆ, ದೇ ಡು ನಾಟ್ ಪ್ರಿಪೇರ್ ಓನ್ ಫುಡ್ ನ ಪ್ರಿಪೇರ್ ಮಾಡೋದಿಲ್ಲ. ಸೊ ಓನ್ ಫುಡ್ ಪ್ರಿಪೇರ್ ಮಾಡೋದಿಲ್ಲ ಅಂತಂದ್ರೆ ಇವಕ್ಕೆ ನ್ಯೂಟ್ರಿಷನ್ ಎಲ್ಲಿಂದ ಸಿಗುತ್ತೆ? ಹೌದಾ ಅಲ್ವಾ? ಕ್ವೆಶನ್ ಮಾರ್ಕ್ ಎಲ್ಲಿಂದ ಬರ್ತದೆ? ಸೊ ಹಂಗಿದ್ರೆ ಅವಾಗ ಏನ್ ಮಾಡ್ತಾವೆ, ಇವೆಲ್ಲ ಆರ್ಗಾನಿಸಮ್ಸ್ ಏನ್ ಮಾಡ್ತಾವು, ಬೇರೆ ಆರ್ಗಾನಿಸಮ್ ಮೇಲೆ ಡಿಪೆಂಡ್ ಆಗ್ತಾವ. ಏನ್ ಮಾಡ್ತಾವ? ಡಿಪೆಂಡ್ ಅಪಾನ್ ಅದರ್ ಆರ್ಗಾನಿಸಮ್ಸ್. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ಸೊ ಡಿಪೆಂಡ್ ಅಪಾನ್ ಅದರ್ ಆರ್ಗಾನಿಸಮ್ಸ್ ಅಂದ್ರೆ, ಸೊ ಬೇರೆ ಆರ್ಗಾನಿಸಮ್ಸ್ ಇಂದ, ಅದರ್ ಆರ್ಗಾನಿಸಮ್ಸ್ ಅಂದ್ರೆ ಬೇರೆ ಆರ್ಗಾನಿಸಮ್ಸ್ ಇಂದ ಇವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ನ್ಯೂಟ್ರಿಷನ್ ನ ತಗೋಬಹುದು, ಅಥವಾ ಈ ಆರ್ಗಾನಿಸಮ್ ನ ಏನ್ ಮಾಡ್ಬೋದು, ಕನ್ಸ್ಯೂಮ್ ಮಾಡ್ಬೋದು, ತಿನ್ಬೋದು. ಕ್ಲಿಯರಾ? ಏನಾಗ್ಬೋದು, ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಒಳಗಡೆ, ಸೊ ಈ ಒಂದು ಆರ್ಗಾನಿಸಮ್ ಇರುತ್ತಲ್ಲ, ಬೇರೆ ಆರ್ಗಾನಿಸಮ್ ಇರುತ್ತಲ್ಲ, ಸೊ ಈ ಆರ್ಗಾನಿಸಮ್ ಇಂದ ಏನ್ ಮಾಡ್ಬೋದು, ನ್ಯೂಟ್ರಿಷನ್ ನ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೋಬಹುದು. ಏನ್ ಮಾಡ್ಬೋದು, ನ್ಯೂಟ್ರಿಷನ್ ನ ಅಬ್ಸಾರ್ಬ್ ಮಾಡ್ಕೋಬಹುದು, ಅಥವಾ ಇದೇ ಆರ್ಗಾನಿಸಮ್ ನ ಏನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ತಿನ್ಬೋದು, ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಟೈಪ್ ಆಫ್ ನ್ಯೂಟ್ರಿಷನ್ ಏನಂತ ಕರಿತೀವಿ ನಾವು? ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಕ್ಲಿಯರಾ? ಸೊ ಹಾಗಿದ್ರೆ ಫಸ್ಟ್ ಇವತ್ತು ಈ ಕ್ಲಾಸ್ ಒಳಗಡೆ ಇದ್ರ ಬಗ್ಗೆ ಫೋಕಸ್ ಮಾಡೋಣ ಅಂತ ಹೇಳಿದ್ರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಇವಾಗ ಓನ್ ಫುಡ್ ಪ್ರಿಪೇರ್ ಮಾಡುತ್ತೆ ಅಂತಂದ್ರೆ, ಸೊ ಇದಕ್ಕೆ ಎಕ್ಸಾಂಪಲ್ ನಾನು ಏನ್ ಅಂತ ಕೊಡ್ಬೋದು, ಪ್ಲಾಂಟ್ಸ್ ನ ಎಕ್ಸಾಂಪಲ್ ಆಗಿ ಕೊಡ್ಬೋದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ಗೆ. ಸೊ ಫಸ್ಟ್ ಟೈಪ್ ಆಫ್ ನ್ಯೂಟ್ರಿಷನ್ ಯಾವುದು? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಟೋಟ್ರೋಫಿಕ್ nutrition. So as I already said, ಏನಾಗುತ್ತೆ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಇವೆಲ್ಲ ಪ್ಲಾಂಟ್ಸ್ ಏನ್ ಮಾಡುತ್ತೆ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಏನಂತ ಹೇಳಿದೆ ನಾನು? ಓನ್ ಫುಡ್ ಏನ್ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ. 1 minute.
ಪ್ರಿಪೇರ್ಸ್ ಓನ್ ಫುಡ್ ಅಂತ ಬರೀಲ್ಲ, ಪ್ರಿಪೇರ್ಸ್ ಓನ್ ಫುಡ್ ಅಂದ್ರೆ ತಂದೆ ಆದಂತ ಓನ್ ಫುಡ್ ನ ಪ್ರಿಪೇರ್ ಮಾಡುತ್ತೆ. ಯಾವುದು ಎಕ್ಸಾಂಪಲ್ ಯಾವ್ದು ಅಂತ ಕೊಡ್ಲಿ? ಸೊ ಎಕ್ಸಾಂಪಲ್ ಪ್ಲಾಂಟ್ಸ್. ಓಕೆ, ಸೊ ಪ್ಲಾಂಟ್ಸ್ ಏನ್ ಮಾಡುತ್ತೆ? ಓನ್ ಫುಡ್ ನ ಪ್ರಿಪೇರ್ ಮಾಡುತ್ತೆ. ಸೊ ಹಂಗಿದ್ರೆ ಪ್ರಿಪೇರ್ ಮಾಡೋ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋಟೋಸಿಂಥಸಿಸ್. ಸೊ ಹಾಗಿದ್ರೆ ಈ ಫೋಟೋಸಿಂಥಸಿಸ್ ಒಳಗಡೆ ಏನೇನೆಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಮೇನ್ ಆಗಿ ಫಸ್ಟ್ ಟಾಪಿಕ್ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಬೇಕು? ಫೋಟೋಸಿಂಥಸಿಸ್ ಬಗ್ಗೆ ಸ್ಟಡಿ ಮಾಡ್ಬೇಕು. ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ಹೇಳಿ. ಸೊ ಹಂಗಿದ್ರೆ ಫಸ್ಟ್ ಏನೇನೆಲ್ಲ ಸ್ಟಡಿ ಮಾಡ್ಬೇಕು ಇದ್ರ ರಿಲೇಟೆಡ್ ಅಂದ್ರೆ, ಫಸ್ಟ್ ಡೆಫಿನೇಷನ್ ಗೊತ್ತಾಗ್ಬೇಕಾ? ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ಹೇಳಿ ಡೆಫಿನೇಷನ್. ನೆಕ್ಸ್ಟ್ ಈ ಫೋಟೋಸಿಂಥಸಿಸ್ ಆಗ್ಬೇಕಪ್ಪ ಅಂದ್ರೆ ಏನೇನೆಲ್ಲ ಐಟಮ್ಸ್ ಬೇಕು ಅಥವಾ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ. ಏನೇನೆಲ್ಲ ಸಬ್ಸ್ಟೆನ್ಸ್ ಬೇಕು ಓಕೆನಂತ ಹೇಳ್ತೀವಿ. ರಿಕ್ವೈರ್ಮೆಂಟ್ಸ್ ಬಗ್ಗೆ ನೋಡ್ಕೋಬೇಕು, ಏನೇನೆಲ್ಲ ಬೇಕಂತ ಹೇಳಿ. ಸೊ ಅದಾದ್ಮೇಲೆ ಕಂಪ್ಲೀಟ್ ಓವರ್ ಆಲ್ ಪ್ರೊಸೆಸ್ ಆಗುತ್ತಲ್ಲ, ಸೊ ಅದನ್ನ ಏನ್ ಮಾಡ್ತೀವಿ ನಾವು? ಕೆಮಿಕಲ್ ಇಕ್ವೇಶನ್ ಒಳಗಡೆ ಏನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ಏನು? ಕೆಮಿಕಲ್ ಇಕ್ವೇಶನ್. ನೆಕ್ಸ್ಟ್ ಡೆಸರ್ಟ್ ಪ್ಲಾಂಟ್ಸ್ ಮತ್ತೆ ನಾರ್ಮಲ್ ಪ್ಲಾಂಟ್ಸ್ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ? ಡೆಸರ್ಟ್ ಪ್ಲಾಂಟ್ಸ್ ಅಂದ್ರೆ ಇನ್ ದ ಸೆನ್ಸ್ ಡೆಸರ್ಟ್ ಪ್ಲಾಂಟ್ ಒಳಗಡೆ ಹೇಗೆ ಫೋಟೋಸಿಂಥಸಿಸ್ ಆಗುತ್ತೆ, ಅದಾದ್ಮೇಲೆ ನಾರ್ಮಲ್ ಪ್ಲಾಂಟ್ಸ್ ಒಳಗಡೆ ಹೇಗೆ ಫೋಟೋಸಿಂಥಸಿಸ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ? ರಿಕ್ವೈರ್ಮೆಂಟ್ಸ್ ಸೆಕ್ಷನ್ ನ ನೋಡೋಣ. ಯಾವ್ದು? ರಿಕ್ವೈರ್ಮೆಂಟ್ಸ್. ಸೊ ರಿಕ್ವೈರ್ಮೆಂಟ್ಸ್ ಏನೇನ್ ಬೇಕಾಗ್ಬೋದು ಫೋಟೋಸಿಂಥಸಿಸ್ ಮಾಡ್ಬೇಕಪ್ಪ ಅಂದ್ರೆ? ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಏನು? ಫಸ್ಟ್ ಯಾವ್ದು? ಸನ್ಲೈಟ್. ನೆಕ್ಸ್ಟ್ ವಾಟರ್. ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ಲೋರೋಫಿಲ್. ಸೊ ಇವೆಲ್ಲ ಏನು? ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಥವಾ ಎಸೆನ್ಷಿಯಲ್ ಸಬ್ಸ್ಟೆನ್ಸ್. ಯಾವ್ದಕ್ಕೆ? ಫೋಟೋಸಿಂಥಸಿಸ್ ಮಾಡ್ಬೇಕಂದ್ರೆ ಇವೆಲ್ಲ ಬೇಕು. ಸೊ ಹಾಗಿದ್ರೆ ಸನ್ಲೈಟ್ ಎಲ್ಲಿಂದ ಸಿಗುತ್ತೆ ಅಂದ್ರೆ, ಡೈರೆಕ್ಟ್ ಇಂದ ಏನ್ ಮಾಡ್ತೀವಿ? ಸನ್ ಇಂದ ಡೈರೆಕ್ಟ್ ಆಗಿ ಏನ್ ಸಿಗುತ್ತೆ? ಸನ್ಲೈಟ್ ಸಿಗುತ್ತೆ. ವಾಟರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಎಲ್ಲಿಂದ ತಗೊಳುತ್ತೆ ಪ್ಲಾಂಟ್ ಅಂದ್ರೆ? ಸಾಯಿಲ್ ಇಂದ. ವಿತ್ ಹೆಲ್ಪ್ ಆಫ್ ಯಾವ ಆರ್ಗನ್ ಅಂತ ಹೇಳಿದ್ರೆ, ವಿತ್ ಹೆಲ್ಪ್ ಆಫ್ ರೂಟ್ಸ್ ಇಂದ ಏನ್ ಮಾಡುತ್ತೆ? ವಾಟರ್ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಅಟ್ಮಾಸ್ಫಿಯರ್ ಒಳಗಡೆ ಏನಾಗಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಹಾಗಿದ್ರೆ ಸೊ ಪ್ಲಾಂಟ್ಸ್ ಒಳಗಡೆ ಏನಾಯ್ತು? ಫೋಟೋಸಿಂಥಸಿಸ್ ಆಗ್ತಿತ್ತು. ಓಕೆನಾ? ಸೊ ಈ ಪ್ಲಾಂಟ್ ಯಾವ ಒಂದು ಪಾರ್ಟ್ ಒಳಗಡೆ ಫೋಟೋಸಿಂಥಸಿಸ್ ಆಗುತ್ತಂದ್ರೆ ಯಾವುದು? ಲೀಫ್. ಅಂದ್ರೆ ಏನು? ಎಲೆಗಳಲ್ಲಿ ಏನಾಗುತ್ತೆ? ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗುತ್ತೆ. ಸೊ ಈ ಲೀಫ್ ಒಳಗಡೆ ಫಾರ್ ಎಕ್ಸಾಂಪಲ್ ಈ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಒಳಗಡೆ ಇದೆ, ವಾತಾವರಣದಲ್ಲಿ ಇದೆ. ಸೊ ಅಲ್ಲಿಂದ ಲೀಫಿಗೆ ಹೆಂಗ್ ಎಂಟರ್ ಆಗುತ್ತೆ? ಹೌದಾ ಅಲ್ವಾ? ಕ್ವೆಶನ್ ಇದೆನಾ ಅಲ್ವಾ? ಅಟ್ಮಾಸ್ಫಿಯರ್ ಒಳಗಡೆ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಲೀಫ್ ಒಳಗಡೆ ಫೋಟೋಸಿಂಥಸಿಸ್ ಆಗ್ಬೇಕಪ್ಪ ಅಂದ್ರೆ ಹೇಗೆ ಎಂಟರ್ ಆಗುತ್ತೆ? ಅದು ಯಾವ ಸ್ಟ್ರಕ್ಚರ್ ಇಂದ ಎಂಟರ್ ಆಗುತ್ತೆ ಅಂತ ನೋಡಿದಾಗ ಯಾವ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ಸ್ಟೊಮ್ಯಾಟಾ. ಏನು? ಸ್ಟೊಮ್ಯಾಟಾ. ಈ ಸ್ಟೊಮ್ಯಾಟಾ ಅನ್ನೋ ಸ್ಟ್ರಕ್ಚರ್ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಸ್ಟೊಮ್ಯಾಟಾ. ಫರ್ದರ್ ಆಗಿ ನಾವೇನ್ ಮಾಡ್ತೀವಿ? ಸ್ಟೊಮ್ಯಾಟಾ ಅದರದ್ದು ಸ್ಟ್ರಕ್ಚರ್ ನ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಈ ಸ್ಟೊಮ್ಯಾಟಾ ಯಾವಾಗ ಓಪನ್ ಆಗುತ್ತೆ ಮತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಯಾವ್ದು ಕಾಂಪೋನೆಂಟ್? ಎಸೆನ್ಷಿಯಲ್ ಕಾಂಪೋನೆಂಟ್ ಯಾವುದು? ಕ್ಲೋರೋಫಿಲ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕ್ಲೋರೋಫಿಲ್ ಇಟ್ ಈಸ್ ಅ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಅಥವಾ ಗ್ರೀನ್ ಪಿಗ್ಮೆಂಟ್. ಸೊ ಹಂಗಿದ್ರೆ ಲೀವ್ಸ್ ಎಲ್ಲ ಗ್ರೀನ್ ಆಗ್ಲಿಕ್ಕೆ ರೀಸನ್ ಯಾರು? ಲೀವ್ಸ್ ಎಲ್ಲ ಗ್ರೀನ್ ಆಗಿ ಕಾಣ್ಬೇಕಪ್ಪ ಅಂತಂದ್ರೆ ಯಾವ ಪಿಗ್ಮೆಂಟ್ ರೀಸನ್ ಅಪ್ಪ ಅಂದ್ರೆ? ಕ್ಲೋರೋಫಿಲ್. ಹಂಗಿದ್ರೆ ಪ್ಲಾಂಟ್ ಯಾವ ಆರ್ಗನಲ್ ಒಳಗಡೆ ಈ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಯಾವುದು? ಆರ್ಗನಲ್. ಅಂತಂದ್ರೆ ಯಾವ ಆರ್ಗನಲ್ ಒಳಗಡೆ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಯಾವ್ದದು? ಕ್ಲೋರೋಪ್ಲಾಸ್ಟ್. ಸೊ ಈ ಕ್ಲೋರೋಪ್ಲಾಸ್ಟ್ ಆರ್ಗನಲ್ ಒಳಗಡೆ ಏನಾಗಿರುತ್ತೆ? ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಕ್ಲೋರೋಪ್ಲಾಸ್ಟ್ ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ? ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಸೊ ಇದಿಷ್ಟು ಎಲ್ಲ ಏನ್ ಮಾಡ್ತೀವಿ? ಈ ಕ್ಲಾಸ್ ಒಳಗಡೆ ನಾವೇನ್ ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಸೊ ದ ಫಸ್ಟ್ ಪ್ರೋಸೆಸ್ ಯಾವ್ದು? ಇವಾಗ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು? ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫೋಟೋ ಮೀನ್ಸ್ ಲೈಟ್. ಫೋಟೋ ಮೀನ್ಸ್ ಲೈಟ್. ಸಿಂಥಸಿಸ್ ಅಂತ ಹೇಳಿದ್ರೆ ಇದಕ್ಕೆಂತ ಹೇಳ್ತೀವಿ? ಸಿಂಥಸಿಸ್ ಅಂದ್ರೆ ಪ್ರಿಪರೇಷನ್. ಅಂದ್ರೆ
ಏನ ಪ್ರಿಪೇರ್ ಮಾಡುತ್ತೆ ಪ್ಲಾಂಟ್? ಏನ ಪ್ರಿಪೇರ್ ಮಾಡುತ್ತೆ? ಫುಡ್ ನ ಪ್ರಿಪೇರ್ ಮಾಡುತ್ತೆ. ಯಾತಕ್ಕೆ ಫುಡ್ ಪ್ರಿಪೇರ್ ಮಾಡ್ಬೇಕಂದ್ರೆ ಏನ್ ಸಿಗುತ್ತೆ? ಫುಡ್ ಇಂದ ಏನ್ ಸಿಗುತ್ತೆ ಪ್ಲಾಂಟ್ಸ್ ಗೆ? ನ್ಯೂಟ್ರಿಷನ್ ಸಿಗುತ್ತೆ. ಓಕೆನಾ? ಸೊ ಏನು ಫುಡ್ ಪ್ರಿಪೇರ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಸೊ ಒಂದು ಪ್ರೊಸೆಸ್ ಇನ್ ಜನರಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ. ಸೊ ಹಂಗಿದ್ರೆ ಈ ಫೋಟೋಸಿಂಥಸಿಸ್ಗೆಲ್ಲ ಏನೇನ್ ರಿಕ್ವೈರ್ಮೆಂಟ್ಸ್, ಏನೇನೆಲ್ಲ ಬೇಕು ಅಂತ ಹೇಳಿ ಬರೆಯೋಣ ಫಸ್ಟ್ ಒಂದ್ಸರಿ. ರಿಕ್ವೈರ್ಮೆಂಟ್ಸ್. ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ನೀವು ಆಲ್ರೆಡಿ ಹೇಳ್ದೆ ನಾನು ಆಗ್ಲೇ. ಸೊ ಏನೇನ್ ಬೇಕಂತ ಹೇಳ್ದೆ? ಫಸ್ಟ್ ಏನ್ ಬೇಕು? ಸನ್ಲೈಟ್ ಬೇಕು. ನೆಕ್ಸ್ಟ್ ಕ್ಲೋರೋಫಿಲ್ ಬೇಕು. ನೆಕ್ಸ್ಟ್ ವಾಟರ್, ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್. ಸೊ ಹಂಗಿದ್ರೆ ಜಸ್ಟ್ ಒಂದು ಡಯಾಗ್ರಾಮ್ ಹಾಕ್ತೇನೆ, ಹಂಗೆ ನೋಡ್ರಿ. ಸೊ ಇದೇನಾಯ್ತು? ಫೋಟೋಸಿಂಥಸಿಸ್ ಎಲ್ಲಿ ಆಗುತ್ತೆ ಚಿಲ್ಡ್ರನ್? ಫೋಟೋಸಿಂಥಸಿಸ್ ಎಲ್ಲಿ ಆಗುತ್ತೆ ಅಂದ್ರೆ ಲೀಫ್ ಒಳಗಡೆ ಏನಾಗುತ್ತೆ? ಈ ಫೋಟೋಸಿಂಥಸಿಸ್ ಸಾಕಾರ ಆಗುತ್ತೆ. ಸೊ ಹಂಗಿದ್ರೆ ಸೊ ನಾರ್ಮಲ್ ಚಿಕ್ಕ ಮಕ್ಕಳು ಡ್ರಾ ಮಾಡ್ದಂಗ್ ಮಾಡ್ತಿದೀನಿ, ಏನೋ ಅನ್ಕೊಳಕ್ ಹೋಗ್ಬೇಡ್ರಿ. ಸೊ ಇದು ಸನ್. ಸೊ ಸನ್ ಇಂದ ಏನ್ ಮಾಡುತ್ತೆ? ಈ ಸನ್ ರೇಸ್ ಅಥವಾ ಸನ್ಲೈಟ್ ಅದ್ರ ಮೇಲೆ ಬೀಳ್ತದೆ, ಲೀವ್ಸ್ ಮೇಲೆ ಬೀಳುತ್ತೆ. ಸೊ ಫಸ್ಟ್ ಕಾಂಪೋನೆಂಟ್ ಯಾವುದು? ಸನ್ಲೈಟ್. ರಿಕ್ವೈರ್ಮೆಂಟ್ ಏನಿತ್ತು ಅದು ಕಂಪ್ಲೀಟ್ ಆಯ್ತಾ? ಸೊ ಸನ್ಲೈಟ್ ಏನಾಯ್ತು? ಲೀಫ್ ಮೇಲೆ ಬಿತ್ತು. ಸೆಕೆಂಡ್ ಕಾಂಪೋನೆಂಟ್ ಯಾವ್ದು ಬೇಕು? ಒಂದ್ ನಿಮಿಷ ಇರ್ರಿ, ಕಂಪ್ಲೀಟ್ ಆಗಿ ಹಿಂಗೆ ಡ್ರಾ ಮಾಡ್ಬಿಡ್ತೇನೆ ಜಸ್ಟ್. ಆಯ್ತಾ? ಈಗ ರೂಟ್ಸ್ ಕೂಡ ಡ್ರಾ ಮಾಡಿದೆ. ಅದಾದ್ಮೇಲೆ ಇಲ್ಲೆಲ್ಲ ಏನ್ ಪ್ರೆಸೆಂಟ್ ಇರುತ್ತೆ? ಸಾಯಿಲ್. ಸೊ ಫಸ್ಟ್ ಕಾಂಪೋನೆಂಟ್ ರಿಕ್ವೈರ್ಡ್ ಏನಿತ್ತು? ಸನ್ಲೈಟ್ ಡೈರೆಕ್ಟ್ ಇಂದ ಸನ್ಲೈಟ್ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಏನಪ್ಪಾ? ಲೀಫ್ ಯಾವ ಕಲರ್ ಇದೆ? ಗ್ರೀನ್ ಕಲರ್. ಸೊ ಇಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ಕ್ಲೋರೋಫಿಲ್ ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಸೆಕೆಂಡ್ ರಿಕ್ವೈರ್ಮೆಂಟ್ ಕೂಡ ಏನಾಯ್ತು? ಕಂಪ್ಲೀಟ್ ಆಯ್ತು. ಥರ್ಡ್ ಏನು? ವಾಟರ್. ಸೊ ವಾಟರ್ ಎಲ್ಲಿಂದ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳುತ್ತೆ? ಪ್ಲಾಂಟ್ಸ್ ರೂಟ್ಸ್ ಸಾಯಿಲ್ ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ? ವಾಟರ್, ಮಿನರಲ್ಸ್ ಎಲ್ಲ ಪ್ರೆಸೆಂಟ್ ಇರ್ತಾವಲ್ಲ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿತ್ತು. ಸೊ ವಾಟರ್ ಕೂಡ ಥರ್ಡ್ ರಿಕ್ವೈರ್ಮೆಂಟ್, ವಾಟರ್ ಕೂಡ ಕಂಪ್ಲೀಟ್ ಆಯ್ತು. ಸೊ ಫೋರ್ತ್ ರಿಕ್ವೈರ್ಮೆಂಟ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಹೇಗೆ ತಗೊಳುತ್ತೆ ಅಂತ ಹೇಳಿದೆ? ಪ್ರೀವಿಯಸ್ ಆಗಿ ಹೇಳುವಾಗ ನಾ ಹೇಳಿದೆ ಏನು? ಯಾವ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತೆ? ಸ್ಟೊಮ್ಯಾಟಾ ಪ್ರೆಸೆಂಟ್ ಇರುತ್ತೆ. ವಿತ್ ಹೆಲ್ಪ್ ಆಫ್ ಸ್ಟೊಮ್ಯಾಟಾ ನಾವೇನ್ ಮಾಡ್ತೀವಿ? ಈ ರೀತಿ ಜಸ್ಟ್ ರಫ್ ಡಯಾಗ್ರಾಮ್ ಹಾಕುವಾಗ ಈ ರೀತಿ ಸ್ಟೊಮ್ಯಾಟಾ ಪ್ರೆಸೆಂಟ್ ಇರುತ್ತೆ. ಸೊ ಇಂದ ಅಟ್ಮಾಸ್ಫಿಯರ್ ಇಂದ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ. ಸೊ ಇವಾಗ ಫೋರ್ತ್ ರಿಕ್ವೈರ್ಮೆಂಟ್ ಕೂಡ ಕಂಪ್ಲೀಟ್ ಆಯ್ತು. ಯಾವುದು? ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟ್ ಆಯ್ತು. ಸೊ ಈಗ ಇವೆಲ್ಲ ರಿಕ್ವೈರ್ಮೆಂಟ್ ಸಿಕ್ಕ ಮೇಲೆ ಹೇಗೆ ಫೋಟೋಸಿಂಥಸಿಸ್ ಆಗುತ್ತೆ? ಆ ಕೆಮಿಕಲ್ ಇಕ್ವೇಶನ್ ನ ರೆಪ್ರೆಸೆಂಟ್ ಮಾಡೋದಾದ್ರೆ ಸೊ ನಾನು ಬರೀತೀನಿ, ಏನಂತ ಬರ್ತೀನಿ? ಫಸ್ಟ್ ಕೆಮಿಕಲ್ ಇಕ್ವೇಶನ್ ಅಂತ ಬರ್ಬಿಡ್ಲಾ ಇಲ್ಲಿ. ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ಆಯ್ತು, ಅದಾದ್ಮೇಲೆ ಕೆಮಿಕಲ್ ಇಕ್ವೇಶನ್. ಸೊ ಕೆಮಿಕಲ್ ಇಕ್ವೇಶನ್ ನಿಮ್ಗೂ ಗೊತ್ತಿದೆ, ಬರೆಯೋಣ. ಸೊ ಏನು? 6 molecules ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ತಗೊಳ್ತೀವಿ. ಪ್ಲಸ್ 12 molecules ಆಫ್ ವಾಟರ್. ಅದಾದ್ಮೇಲೆ ಏನೇನೆಲ್ಲ ಪ್ರೆಸೆಂಟ್ ಇರ್ಬೇಕು ಅದನ್ನ ಏನ್ ಮಾಡ್ತೀವಿ? ಆರೋ ಮಾರ್ಕ್ ಮೇಲೆ ಮತ್ತೆ ಕೆಳಗಡೆ ರೆಪ್ರೆಸೆಂಟ್ ಮಾಡ್ತೀವಿ. ಏನ್ ಬೇಕು? ಮೇನ್ ಇಂಪಾರ್ಟೆಂಟ್ ಆಗಿ ಕ್ಲೋರೋಫಿಲ್, ಗ್ರೀನ್ ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್ ಪ್ರೆಸೆಂಟ್ ಇರಬೇಕು. ಪ್ಲಸ್ ಸನ್ಲೈಟ್ ಬೇಕು. ಸೊ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆಯ್ತು. ಸೊ ಇದಾದ್ಮೇಲೆ ಏನ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಈ ಪ್ಲಾಂಟ್ಸ್ ಅಂತಂದ್ರೆ ಗ್ಲೂಕೋಸ್ ನ ಏನು? C6H12O6. ಇದೇನು? ಇಟ್ ಈಸ್ ಅ ಗ್ಲೂಕೋಸ್. ಪ್ಲಸ್ 6O2 ಪ್ಲಸ್ 6H2 ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತದೆ? ರಿಲೀಸ್ ಆಗ್ತದೆ. ಅಂದ್ರೆ ದ ಮೇನ್ ಏಮ್, ಪ್ಲಾಂಟ್ ಮೇನ್ ಏಮ್ ಏನು? ಫುಡ್ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ನೆಸೆಸಿಟಿ ಇರೋ ಒಂದು ಕಾಂಪೌಂಡ್ ಯಾವುದು? ಗ್ಲುಕೋಸ್. ಸೊ ಅದಕ್ಕೆ ಬೇಕಾಗಿದ್ದೇನು? ಗ್ಲುಕೋಸ್. ಸೊ ಹಂಗಿದ್ರೆ ಗ್ಲುಕೋಸ್ ಏನಂತ ಕರಿಬಹುದು? ಇಟ್ ಈಸ್ ಅ ಮೇನ್ ಪ್ರಾಡಕ್ಟ್. ಗ್ಲುಕೋಸ್ ಈಸ್ ಅ ಮೇನ್ ಪ್ರಾಡಕ್ಟ್. ಪ್ಲಾಂಟ್ ಏನ್ ಬೇಕಲ್ಲ ಅದಕ್ಕೆ ಏನಂತ ಹೇಳ್ತೀವಿ? ಮೇನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಹೊರಗಡೆ ಬರುತ್ತೆ, ಬೈ ಒನ್ ಗೆಟ್ ಒನ್ ತರ. ಸೊ ಇದಕ್ಕೇನಂತ ಕರಿತೀವಿ? ಇದ್ರ ಸೈಡಿಗೆ ಬಂದಿರೋದು ಅದಕ್ಕೇನಂತ ಕರಿತೀವಿ? ಬೈ ಪ್ರಾಡಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೈ ಪ್ರಾಡಕ್ಟ್. ಅಂದ್ರೆ ಪ್ಲಾಂಟ್ಸ್ ಆಕ್ಸಿಜನ್ ನೆಸೆಸಿಟಿ ಇಲ್ಲ, ಅದಕ್ಕೆ ಬೇಕಾಗಿದ್ದೇನು? ಗ್ಲುಕೋಸ್. ಅದು ಗ್ಲುಕೋಸ್ ಪ್ರಿಪೇರ್ ಮಾಡುವಾಗ ಸೈಡ್ ಅಲ್ಲಿ ಏನಾಗ್ತದೆ? ಆಕ್ಸಿಜನ್ ರಿಲೀಸ್ ಆಗ್ತದೆ. ಸೊ ಹಂಗಾಗಿ ಆಕ್ಸಿಜನ್ ಏನಂತ ಕರಿತೀವಿ? ಬೈ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಪ್ಲಾಂಟ್ಸ್
ಹ್ಯೂಮನ್ ಬೀಂಗ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಆಕ್ಸಿಜನ್ ರಿಲೀಸ್ ಮಾಡ್ತಿಲ್ಲ. ಸೊ ಅವೇನ್ ಮಾಡ್ತಿದ್ದೇವೆ, ಅದು ಫುಡ್ ಪ್ರಿಪೇರ್ ಮಾಡುವಾಗ ಎಕ್ಸ್ಟ್ರಾ ಆಕ್ಸಿಜನ್ ರಿಲೀಸ್ ಆಗಿದೆಲ್ಲ, ಸೊ ಹಂಗೆ ಸುಮ್ನೆ ಫುಡ್ ಪ್ರಿಪೇರ್ ಮಾಡಕ್ ಹೋದಾಗ ಏನಾಗುತ್ತೆ, ಸೈಡಿಗೆ ರಿಲೀಸ್ ಆಗ್ತದೆ, ಆಕ್ಸಿಜನ್ ರಿಲೀಸ್ ಆಗ್ತದೆ. ಅಂಡ್ ಇನ್ನೊಂದ್ ಥಿಂಗ್, ನಾವೇನ್ ಅನ್ಕೋತೀವಪ್ಪ ಅಂದ್ರೆ ಈ ಆಕ್ಸಿಜನ್ ಎಲ್ಲಿಂದ ಬಂತು ಇನ್ ಜನರಲ್. ಸೊ ಏನ್ ಅನ್ಕೋತೀವಿ, ಆಕ್ಸಿಜನ್ ಎಲ್ಲಿಂದ ಈಗ ಜನರಲ್ ನೋಡ್ಬೇಕಾದ್ರೆ ಇಲ್ಲಿ O2 ಇದನ್ನ, ಇಲ್ಲಿ CO2 ತಗೊಂಡಿದ್ವಿ, ರಿಲೀಸ್ ಆಗಿದ್ದು O2. ಸೊ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಸೊ O2 ಎಲ್ಲಿಂದ ಬಂತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಇದ್ದಿದ್ದು O2 ಹೊರಗಡೆ ರಿಲೀಸ್ ಆಗಿದೆ ಅನ್ಕೋತೇವೆ. ಬಟ್ ಇಟ್ ಈಸ್ ರಾಂಗ್. ಸೊ ಎಲ್ಲಿಂದ ರಿಲೀಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂದ, ಸಾರಿ ಆಕ್ಸಿಜನ್ ಎಲ್ಲಿಂದ ರಿಲೀಸ್ ಆಗತ್ತಪ್ಪ ಅಂತ ಹೇಳಿದ್ರೆ, ಸೊ ನೀವು ಇಕ್ವೇಶನ್ ಬರೆಯುವಾಗ ಬರ್ದಿರ್ತಿರಲ್ಲ CO2 ಪ್ಲಸ್ H2O ಅಂತ ಬರ್ತಿರ್ತಿರಲ್ಲ. ಸೊ ಈ ವಾಟರ್ ಮಾಲಿಕ್ಯೂಲ್ ಏನಿರುತ್ತಲ್ಲ, ಸೊ ಈ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಈ ರೀತಿ ಸ್ಪ್ಲಿಟ್ ಅಪ್ ಆಗುತ್ತೆ. ಸ್ಪ್ಲಿಟ್ ಅಪ್ ಆಗಿ ಅಲ್ಲಿಂದ ಏನ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ ಪ್ಲಸ್ H+ ಅಯಾನ್ಸ್ ರಿಲೀಸ್ ಆಗುತ್ತೆ. ಹಂಗಿದ್ರೆ MCQ ಒಳಗಡೆ ಇಫ್ ಸಪೋಸ್ ಕೇಳಿದ್ರೆ ನೀವೇನ್ ಬರೀಬೇಕು, ಆಕ್ಸಿಜನ್ ಎಲ್ಲಿಂದ ರಿಲೀಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ರಿಲೀಸ್ಡ್ ಬೈ ಬ್ರೇಕ್ ಡೌನ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗಿ ಅಲ್ಲಿಂದ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಕೆಮಿಕಲ್ ಇಕ್ವೇಶನ್. ಒಂದ್ ನೆನಪಿರ್ಲಿ, ಫೋಟೋಸಿಂಥಸಿಸ್ ಒಳಗಡೆ ಫಸ್ಟ್ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕೇಳಿದಾಗ ಏನೇನ್ ಹೇಳ್ಬೇಕು, ಸನ್ಲೈಟ್, ಕ್ಲೋರೋಫಿಲ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಸೊ ಈ 4 ರಿಕ್ವೈರ್ಮೆಂಟ್ಸ್ ಕೂಡ ಸಿಕ್ಕ ತಕ್ಷಣ ನೆಕ್ಸ್ಟ್ ಏನ್ ಮಾಡುತ್ತೆ, ಪ್ಲಾಂಟ್ ಫುಡ್ ನ ಪ್ರಿಪೇರ್ ಮಾಡುತ್ತೆ. ಸೊ ಆ ಫುಡ್ ಯಾವ ಫಾರ್ಮ್ ಒಳಗಡೆ ಇರುತ್ತೆ, ಗ್ಲೂಕೋಸ್ ಫಾರ್ಮ್ ಒಳಗಡೆ ಇರುತ್ತೆ. ಸೊ ನೆಕ್ಸ್ಟ್ ನಾ ಈಗೇನ್ ಹೇಳಿದೆ, ಸೊ ಇನ್ ಜನರಲ್ ಬರ್ದ್ಬಿಡ್ತೀನಿ. ಸೊ ಏನು ಫಸ್ಟ್ ಸ್ಟೆಪ್ ಏನು, ಏನ್ ಮಾಡುತ್ತೆ, ಫಸ್ಟ್ ಸ್ಟೆಪ್ ಏನೇನಾಗುತ್ತಪ್ಪ ಅಂದ್ರೆ, ಫಸ್ಟ್ ಏನ್ ಮಾಡ್ಬೇಕು, ಫೋಟೋಸಿಂಥಸಿಸ್ ಆಗ್ಬೇಕಪ್ಪ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ಲೈಟ್. ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಲೈಟ್. ಪ್ಲಾಂಟ್ ಏನ್ ಮಾಡುತ್ತೆ, ಫಸ್ಟ್ ಲೈಟ್ ನ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಸೊ ಎಲ್ಲಿಂದ, ಸಾರಿ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಹೆಂಗೆ ಅಬ್ಸಾರ್ಬ್ ಮಾಡುತ್ತೆ ಅಂತಂದ್ರೆ ಬೈ ಕ್ಲೋರೋಫಿಲ್. ವಿತ್ ಹೆಲ್ಪ್ ಆಫ್ ಕ್ಲೋರೋಫಿಲ್ ಏನ್ ಮಾಡುತ್ತೆ, ಈ ಲೈಟ್ ಎನರ್ಜಿನ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ ಪ್ಲಾಂಟ್. ಸೆಕೆಂಡ್ ಸ್ಟೆಪ್ ಏನಾಗುತ್ತಪ್ಪ ಅಂದ್ರೆ, ಇದೇನ್ ಲೈಟ್ ಎನರ್ಜಿನ ಅಥವಾ ಏನ್ ಸನ್ಲೈಟ್ ನ ಅಬ್ಸಾರ್ಬ್ ಮಾಡಿರುತ್ತಲ್ಲ ಅದನ್ನ ಕನ್ವರ್ಟ್ ಮಾಡುತ್ತೆ, ಅದಕ್ಕೆ ಕೆಮಿಕಲ್ ಎನರ್ಜಿಗೆ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಹೆಂಗೆ ಅಂತ ಕೇಳಿದ್ರೆ ನಾ ಆಲ್ರೆಡಿ ಹೇಳಿದೆ, ಈ ಫಸ್ಟ್ ಬಂದ್ಬಿಡ್ತೇನೆ. ಏನ್ ಮಾಡುತ್ತೆ, ಸೆಕೆಂಡ್ ಸ್ಟೆಪ್ ಏನಾಗುತ್ತೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಹೆಂಗೆ ಮ್ಯಾಮ್ ಲೈಟ್ ಎನರ್ಜಿ ಹೆಂಗೆ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಯ್ತು ಅಂತ ಕೇಳಿದ್ರೆ ನಾನು ಹೇಳಿದೆ, ಏನು ಆಕ್ಸಿಜನ್ ರಿಲೀಸ್ ಆಗ್ಬೇಕಪ್ಪ ಅಂದ್ರೆ ಎಲ್ಲಿಂದ ರಿಲೀಸ್ ಆಗುತ್ತೆ ಅಂದ್ರೆ H2O ಇಂದ ರಿಲೀಸ್ ಆಗುತ್ತಂತ ಹೇಳಿದೆ. ಸೊ ಈ H2O ಬ್ರೇಕ್ ಡೌನ್ ಆಗ್ಬೇಕಪ್ಪ ಅಂತಂದ್ರೆ ಏನ್ ಬೇಕು, ಸನ್ಲೈಟ್ ಬೇಕು. ಏನ್ ಬೇಕು, ಸನ್ಲೈಟ್. ಸೊ ಈ ಸನ್ಲೈಟ್ ಲೀವ್ಸ್ ಮೇಲೆ ಬಿದ್ದಾಗ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಇದರಿಂದ ಏನಾಗುತ್ತೆ, ಆಕ್ಸಿಜನ್ ಪ್ಲಸ್ H+ ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇಲ್ಲೇನಿತ್ತು, ಫಸ್ಟ್ ಮೇನ್ ನೋಡುವಾಗ ಇದೇನು, ಲೈಟ್ ಎನರ್ಜಿ. ಸೊ ಇದರಿಂದ ಏನ್ ಕನ್ವರ್ಟ್ ಆಯ್ತಿವೆಲ್ಲ ಏನು ಎಲಿಮೆಂಟ್ಸ್ ಹೌದಲ್ಲ, ಕೆಮಿಕಲ್ಸ್. ಸೊ ಇದಕ್ಕೆ ಯಾವ ಟೈಪ್ ಆಫ್ ಎನರ್ಜಿ ಅಂತ ಹೇಳ್ತೀವಿ, ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಹೆಂಗೆ ಲೈಟ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಯ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಈಗ ನೆಕ್ಸ್ಟ್ ಏನ್ ಬೇಕು, ಮೇನ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬೇಕು, ಯಾವುದು, ಗ್ಲೂಕೋಸ್. ಸೊ ಗ್ಲೂಕೋಸ್ ಹೆಂಗೆ ಸಿಗತ್ತಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇತ್ತಲ್ಲ, ಸೊ ಅದರದ್ದು ರಿಡಕ್ಷನ್ ಆಗುತ್ತೆ. ಏನು, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಈ ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವುದು, ನಮಗ್ ಸಿಕ್ಕಿರೋ ಕಾರ್ಬೋಹೈಡ್ರೇಟ್ ಯಾವ್ದ್ರಿ? ಸೊ ಈ ಸ್ಲೈಡ್ ಒಳಗಡೆ ನೋಡುವಾಗ, ಪ್ರೀವಿಯಸ್ಲಿ ನೋಡುವಾಗ ನಾವೇನ್ ಬರ್ದ್ವಿ, ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವ್ದಿಲ್ಲಿ, C6H12O6. ಇದಕ್ಕೇನಂತ ಹೇಳ್ತೀವಿ, ಗ್ಲೂಕೋಸ್ ಇಸ್ ಅ ಕಾರ್ಬೋಹೈಡ್ರೇಟ್. ಸೊ ಈ ಕಾರ್ಬೋಹೈಡ್ರೇಟ್ ಎಲ್ಲಿಂದ ಪ್ರಿಪೇರ್ ಆಯ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂದ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಪ್ರಿಪೇರ್ ಆಯ್ತು ವಿತ್ ದ ಪ್ರೋಸೆಸ್ ಆಫ್, ಏನಂತ ಬರ್ದಿದೀವಿ, ಯಾವ ಪ್ರೋಸೆಸ್ ಅಂತ ಬರ್ದಿದೀವಿ, ರಿಡಕ್ಷನ್. ಒಂದೇ ನೆನಪಿರ್ಲಿ, ಆಕ್ಸಿಡೇಷನ್ ಅಂದ್ರೆ ಏನು,
ಎಡಿಷನ್ ಆಫ್ ಆಕ್ಸಿಜನ್, ಪ್ಲಸ್ ಅಂದ್ರೆ ಎಡಿಷನ್ ಅನ್ಕೋರಿ, ಎಡಿಷನ್ ಆಫ್ ಆಕ್ಸಿಜನ್ ಆಡ್ ಆಗುತ್ತೆ, ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ, ಮೈನಸ್ ಅಂದ್ರೆ ರಿಮೂವ್, ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ, ಪ್ಲಸ್ H ಪ್ಲಸ್ ಅಯಾನ್ಸ್ ಏನಾಗುತ್ತೆ ರಿಮೂವ್ ಆಗುತ್ತೆ. ಸೊ ರಿಡಕ್ಷನ್ ಅಂದ್ರೆ ಏನು, ಇದ್ರದ್ದು ಉಲ್ಟಾ ಏನಪ್ಪಾ, ರೆಡ್ಯೂಸ್ ಅಂದ್ರೆ ಏನು, ರಿಡಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಏನ್ ರೆಡ್ಯೂಸ್ ಆಗುತ್ತಪ್ಪ ಅಂದ್ರೆ ಆಕ್ಸಿಜನ್ ರೆಡ್ಯೂಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಆಡ್ ಆಗುತ್ತೆ, ಪ್ಲಸ್ H ಪ್ಲಸ್ ಅಯಾನ್ಸ್ ಏನಾಗುತ್ತೆ ಆಡ್ ಆಗುತ್ತೆ. ಕ್ಲಿಯರಾ? ಸೊ ಇಲ್ಲಿ ಕೂಡ ಏನಾಯ್ತು, CO2 ಇತ್ತಲ್ಲ, ಸೊ ಇದಕ್ಕೇನಾಗುತ್ತೆ, ಈ ರಿಡಕ್ಷನ್ ಪ್ರೊಸೆಸ್ ಆಗಿ ಏನ ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್, ದಟ್ ಇಸ್ ದ ಮೇನ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಏನಂತ ಕರಿತೀವಿ, ಗ್ಲೂಕೋಸ್ ಅಂತ ಕರಿತೀವಿ. ದೀಸ್ ಆರ್ ದ ಮೇನ್ ಸ್ಟೆಪ್ಸ್. ಸೊ ಈ ಸ್ಟೆಪ್ಸ್ ಕ್ಲಿಯರ್ ಅಲ್ಲ, ಏನೇನಾಗುತ್ತೆ, ಫಸ್ಟ್ ಲೈಟ್ ಎನರ್ಜಿ, ಪ್ಲಾಂಟ್ ಏನ್ ಮಾಡುತ್ತೆ, ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ, ಸನ್ಲೈಟ್ ನ ಅಬ್ಸರ್ವ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಯಾವ್ದ್ರ ಹೆಲ್ಪ್ ತಗೊಂಡು ಅಂತಂದ್ರೆ ಕ್ಲೋರೋಫಿಲ್ ಹೆಲ್ಪ್ ತಗೊಂಡು. ಸೊ ಇದಾದ್ಮೇಲೆ ಲೈಟ್ ಒನ್ಸ್ ಅಬ್ಸರ್ವ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ಸೊ ಇದೇನ್ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅದನ್ನ ಸ್ಪ್ಲಿಟ್ ಮಾಡುತ್ತೆ, ಏನು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಹೆಂಗೆ ಸ್ಪ್ಲಿಟ್ ಮಾಡುತ್ತೆ ಅಂದ್ರೆ H ಪ್ಲಸ್ ಅಯಾನ್ಸ್ ಪ್ಲಸ್ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಸೊ ಈ ಆಕ್ಸಿಜನ್ ಏನಾಗುತ್ತೆ ಹೊರಗಡೆ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ. ಇದಕ್ಕೆ ಈ ಯಾವ ಸ್ಟೆಪ್ ಇದು, ಲೈಟ್ ಎನರ್ಜಿ ಏನಾಗಿ ಕನ್ವರ್ಟ್ ಆಯ್ತು, ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಸೊ ನೆಕ್ಸ್ಟ್ ಥರ್ಡ್ ಪ್ರೊಸೆಸ್ ಯಾವುದು, ರಿಡಕ್ಷನ್, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಿತ್ತು ತಗೊಂಡಿದ್ವಲ್ಲ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗಿ ರೆಡ್ಯೂಸ್ ಆಗಿದೆ, ರೆಡ್ಯೂಸ್ ಆಗಿ ಗ್ಲೂಕೋಸ್ ನ ಸಿಂಥಸೈಸ್ ಮಾಡುತ್ತೆ. ದೀಸ್ ಆರ್ ದ 3 ಸ್ಟೆಪ್ಸ್. ಕ್ಲಿಯರ್? ಎನಿ ಡೌಟ್ಸ್? ಸೊ ನೆಕ್ಸ್ಟ್ ಪಾಯಿಂಟ್, ಸೊ ಈಗೆಲ್ಲ ಏನಾಯ್ತು, ರಿಕ್ವೈರ್ಮೆಂಟ್ಸ್ ಎಲ್ಲ ಗೊತ್ತಾಯ್ತು, ಏನೇನೆಲ್ಲ ಪ್ರೊಸೀಜರ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಲಾಸ್ಟ್ ಮೇನ್ ಪ್ರಾಡಕ್ಟ್ ಯಾವ್ದು ಬಂತು, ಗ್ಲೂಕೋಸ್. ಸೊ ಲಾಸ್ಟ್ ಏನ್ ಮೇನ್ ಪ್ರಾಡಕ್ಟ್ ಯಾವ್ದ್ರಿ, ಮೇನ್ ಪ್ರಾಡಕ್ಟ್ ಯಾವ್ದು ಸಿಕ್ ನಮ್ಗೆ ಇವಾಗ, ಗ್ಲೂಕೋಸ್ ಸಿಕ್ತು. ಸೊ ಫಾರ್ ಎಕ್ಸಾಂಪಲ್, ಜಸ್ಟ್ ಒಂದು ಫನ್ನಿಯಾಗಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಾಗ ಒಂದೇ ಸಲ ಕಂಪ್ಲೀಟ್ ಆಗಿ ತಿಂದು ಮುಗಿಸ್ಬಿಡ್ತಾರ, ಹಂಗೆ ಸ್ವಲ್ಪ ತೆಗೆದಿಡ್ತೀರಾ, ಸ್ವಲ್ಪ ಉಳಿಸಿ ಆಮೇಲೆ ತಿಂದ್ರೆ ಆಯ್ತು ಕ್ಲಾಸ್ ಒಳಗಡೆ ಅಂತ ಹೇಳಿ ತೆಗ್ದಿರ್ತಿರ್ತಾನೆ. ಸೇಮ್ ವೇ ಪ್ಲಾಂಟ್ ಕೂಡ ಏನ್ ಮಾಡುತ್ತೆ, ಪ್ಲಾಂಟ್ ಏನ್ ಮಾಡುತ್ತೆ, ಫಸ್ಟ್ ತನಗೆ ಎಷ್ಟು ಬೇಕು ಅಷ್ಟು ಯುಟಿಲೈಸ್ ಮಾಡುತ್ತೆ. ಇದೇನ್ ಗ್ಲೂಕೋಸ್ ಬಂದಿರುತ್ತಲ್ಲ ಅಷ್ಟನ್ನ ಯುಟಿಲೈಸ್ ಮಾಡುತ್ತೆ. ಫಸ್ಟ್ ಏನ್ ಮಾಡುತ್ತೆ, ಯುಟಿಲೈಸ್, ಯೂಸ್ ಮಾಡುತ್ತೆ, ಯುಟಿಲೈಸಸ್ ಗ್ಲೂಕೋಸ್, ಎಷ್ಟು ಬೇಕಷ್ಟು ಯೂಸ್ ಮಾಡುತ್ತೆ. ಅದಾದ್ಮೇಲೆ ಏನ್ ಉಳಿಯುತ್ತಲ್ಲ ರಿಮೈನಿಂಗ್ ಗ್ಲೂಕೋಸ್, ಅದೇನ್ ರಿಮೈನಿಂಗ್ ಗ್ಲೂಕೋಸ್ ಉಳಿಯುತ್ತಲ್ಲ ಅದನ್ನ ಸ್ಟೋರ್ ಮಾಡುತ್ತೆ. ನೀವು ಹೆಂಗ್ ತೆಗೆದಿರ್ತೀರಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಇಂದ ಸೇಮ್ ವೇ ಇದು ಕೂಡ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ, ರಿಮೈನಿಂಗ್ ಗ್ಲೂಕೋಸ್ ನ ಸ್ಟೋರ್ ಮಾಡುತ್ತೆ. ಬಟ್ ಯಾವ ಫಾರ್ಮ್ ಒಳಗಡೆ ಸ್ಟೋರ್ ಮಾಡುತ್ತೆ ಅಂದ್ರೆ, ಯಾವ ಫಾರ್ಮ್ ಒಳಗಡೆ, ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಫಾರ್ಮ್ ಒಳಗಡೆ ಏನ್ ಮಾಡುತ್ತೆ, ಫುಡ್ ನ ಸ್ಟೋರ್ ಮಾಡುತ್ತೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವ ಫಾರ್ಮ್ ಒಳಗಡೆ ಗ್ಲೂಕೋಸ್ ನ ಪ್ಲಾಂಟ್ ಸ್ಟೋರ್ ಮಾಡುತ್ತಂದ್ರೆ, ಯಾವ ಫಾರ್ಮ್ ಒಳಗಡೆ, ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಇನ್ ಕೇಸ್ ಆಫ್ ಎನಿಮಲ್ಸ್ ಜಸ್ಟ್ ಒಂದು ಎಕ್ಸಾಂಪಲ್ ನೋಡುವಾಗ, ಎನಿಮಲ್ಸ್ ಕೂಡ ಏನ್ ಮಾಡುತ್ತೆ, ಎನಿಮಲ್ಸ್ ಒಳಗಡೆ ಕೂಡ ಏನಿರುತ್ತೆ, ಎನರ್ಜಿ ಡಿರೈವ್ ಮಾಡುತ್ತೆ. ಸೊ ಎನಿಮಲ್ಸ್ ಕೂಡ ಏನ್ ಮಾಡ್ತಾವ್, ಫಸ್ಟ್ ಸೇಮ್ ಗ್ಲೂಕೋಸ್ ನ ಯುಟಿಲೈಸ್ ಮಾಡ್ತಾವು. ಅದಾದ್ಮೇಲೆ ರಿಮೈನಿಂಗ್ ಏನ್ ಗ್ಲೂಕೋಸ್ ಪ್ರೆಸೆಂಟ್ ಇರುತ್ತಲ್ಲ ಅದನ್ನ ಯಾವ ಫಾರ್ಮ್ ಒಳಗಡೆ ಸ್ಟೋರ್ ಮಾಡುತ್ತಂತಂದ್ರೆ, ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಏನು, ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಏನ್ ಮಾಡುತ್ತೆ, ಬಾಡಿ ಒಳಗಡೆ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಸೊ ನಿಮಗೆ ಕೇಳ್ಬೋದು, ಗ್ಲೂಕೋಸ್ ಇಸ್ ಸ್ಟೋರ್ಡ್ ಇನ್ ವಿಚ್ ಫಾರ್ಮ್ ಅಂತ ಕೇಳ್ತಾರೆ. ಇನ್ ಪ್ಲಾಂಟ್ಸ್ ಗ್ಲೂಕೋಸ್ ಇಸ್ ಇನ್ ಪ್ಲಾಂಟ್ಸ್ ಗ್ಲೂಕೋಸ್ ಇಸ್ ಸ್ಟೋರ್ಡ್ ಇನ್ ವಿಚ್ ಫಾರ್ಮ್ ಅಂತ ಕೇಳಿದಾಗ ನೀವೇನ್ ಬರೀಬೇಕು, ಸ್ಟಾರ್ಚ್ ಅಂತ ಬರೀತೀರಿ. ಎನಿಮಲ್ಸ್ ಒಳಗಡೆ ಹೆಂಗೆ ಯಾವ ಫಾರ್ಮ್ ಒಳಗಡೆ ಸ್ಟೋರ್ ಆಗುತ್ತೆ ಅಂತ ಕೇಳಿದ್ರೆ ಏನಂತ ಬರೀಬೇಕು, ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಅಂತ ಬರೀತಾರೆ. ಸೊ ಇಲ್ಲಿ ಫೋಟೋಸಿಂಥಸಿಸ್ ಕ್ಲಿಯರ್ ಅಲ್ವಾ? ಸೊ ಏನಾದ್ರೂ ಡೌಟ್ಸ್ ಇದನಾ? ಸೊ ನೆಕ್ಸ್ಟ್ ಜಸ್ಟ್ ಹಂಗೆ ಒಂದು ರಫ್ ಡಯಾಗ್ರಾಮ್ ನೋಡುವಾಗ, ಪ್ಲಾಂಟ್ ಈ ರೀತಿ ಲೀಫ್ ಇರುತ್ತಾ, ಸೊ ಇಟ್ ಜಸ್ಟ್ ಲೀಫ್ ಅಂತ ರಫ್ ಡಯಾಗ್ರಾಮ್ ಲೀಫ್. ಸೊ ಈ ಲೀಫ್ ಕ್ರಾಸ್ ಸೆಕ್ಷನ್ ನಾನು ಏನಾದ್ರೂ ತಗೊಂಡಾಗ, ಸೊ ಔಟರ್ ಲೇಯರಿಗೆ ಏನಂತ ಕರಿತೀವಿ, ಹೊರಗಡೆ ಇರೋ ಲೇಯರಿಗೆ ಏನಂತ ಕರಿತೀವಿ ನಾವು, ಎಪಿಡರ್ಮಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಔಟರ್ ಲೇಯರಿಗೆ ಏನಂತ ಕರಿತೀವಿ, ಎಪಿಡರ್ಮಿಸ್ ಅಂತ ಕರಿತೀವಿ. ಸೊ ಈ ಎಪಿಡರ್ಮಿಸ್ ಕೆಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ ಅಥವಾ, ಸೊ ಈ ಎಪಿಡರ್ಮಿಸ್ ಸೆಲ್ಸ್ ಫಸ್ಟ್ ಡ್ರಾನೇ ಮಾಡ್ಬಿಡ್ತೇನೆ. ಸೊ ಈ ರೀತಿ ಎಪಿಡರ್ಮಲ್ ಸೆಲ್ಸ್ ಇರುತ್ತೆ ಲೀಫ್ ಕ್ರಾಸ್ ಸೆಕ್ಷನ್ ತಗೊಂಡಾಗ. ಎಪಿಡರ್ಮಿಸ್. ಸೊ ಯೂಶಲಿ ನೋಡುವಾಗ ನೀವೇನ್ ಮಾಡ್ತೀರಿ, ಕೆಲವು ಸಲ ಬೆಳಗ್ಗೆ ಎದ್ದು ನೋಡಿದಾಗ ಲೀಫ್ ಮೇಲೆ ಏನಾಗುತ್ತೆ, ಈ ರೀತಿ ವಾಟರ್ ಡ್ರಾಪ್ಲೆಟ್ಸ್ ಕಾಣುತ್ತೆ.
ಯಾಕೆ ವಾಟರ್ನ ಅಬ್ಸರ್ವ್ ಮಾಡ್ಬೋದಿತ್ತಲ್ಲ ಪ್ಲಾಂಟ್ಸ್, ಯಾಕೆ ವಾಟರ್ ಡ್ರಾಪ್ಲೆಟ್ಸ್ ಕಾಣುತ್ತೆ ಅಂತ ಹೇಳಿದ್ರೆ, ಸೊ ಈ ಎಪಿಡರ್ಮಿಸ್ ಮೇಲೆ ಏನಾಗಿರುತ್ತೆ, ಒಂದು ಲೇಯರ್ ಪ್ರೆಸೆಂಟ್ ಇರುತ್ತೆ, ವ್ಯಾಕ್ಸಿ ಲೇಯರ್ ಪ್ರೆಸೆಂಟ್ ಇರುತ್ತೆ. ಆ ವ್ಯಾಕ್ಸಿ ಲೇಯರಿಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯೂಟಿಕಲ್ ಅಂತ ಕರಿತೀವಿ. ಏನಂತ, ಇಟ್ ಇಸ್ ಅ ವೆರಿ ಕ್ಯೂಟ್ ಸ್ಟ್ರಕ್ಚರ್. ಸೊ ಹಂಗಾಗಿ ಇದಕ್ಕೆ ಏನಂತ ಕರಿತೀವಿ, ಕ್ಯೂಟಿಕಲ್, ಜಸ್ಟ್ ಫಾರ್ ಜೋಕ್. ಸೊ ಈ ವ್ಯಾಕ್ಸಿ ಲೇಯರ್ ಏನ್ ಪ್ರೆಸೆಂಟ್ ಇರುತ್ತಲ್ಲ ಔಟ್ಸೈಡ್ ದ ಲೀಫ್ ಲೇಯರ್, ವ್ಯಾಕ್ಸಿ ಲೇಯರ್, ಇದಕ್ಕೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಕ್ಯೂಟಿಕಲ್. ಏನಂತ ಕರಿತೀವ್ರಿ, ವಿ ಕಾಲ್ ಇಟ್ ಆಸ್ ಅ ಕ್ಯೂಟಿಕಲ್. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ಅಪ್ಪರ್ ಎಪಿಡರ್ಮಿಸ್ ಆಯ್ತು. ಸೊ ಇದ್ರ ಕೆಳಗಡೆ ಏನಾಗಿರುತ್ತೆ, ಯಾವ ಟೈಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಯಾವ್ದು ಏನ್ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಪ್ಲಾಸ್ಟ್. ಇವಾಗ ನೀವೇ ಹೇಳ್ಬೇಕು ನನ್ಗೆ. ಸೊ ಕ್ಲೋರೋಪ್ಲಾಸ್ಟ್ ಇಟ್ ಈಸ್ ಅ ಆರ್ಗನಲ್. ಸಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಯಾವ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಯಾವ್ದು ಪಿಗ್ಮೆಂಟ್ ಚಿಲ್ಡ್ರನ್, ವೆರಿ ಗುಡ್, ಯಾವುದು, ಗ್ರೀನ್ ಪಿಗ್ಮೆಂಟ್. ಆ ಗ್ರೀನ್ ಪಿಗ್ಮೆಂಟ್ ಯಾವುದು, ಆ ಗ್ರೀನ್ ಪಿಗ್ಮೆಂಟ್ ಯಾವ್ದು ಅಂದ್ರೆ ಇಟ್ ಈಸ್ ಕ್ಲೋರೋಫಿಲ್. ಏನ್ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಓಕೆ, ಜಸ್ಟ್ ಡ್ರಾಪ್ ಡಯಾಗ್ರಾಮ್. ಸೊ ಇದೆಯಾ ಈ ಸ್ಟ್ರಕ್ಚರ್ ಯಾವುದು, ಇಟ್ ಈಸ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್. ಸೊ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಯಾವ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ, ಆ ಗ್ರೀನ್ ಪಿಗ್ಮೆಂಟ್ ಯಾವುದು, ಕ್ಲೋರೋಫಿಲ್. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ಏನಾಗಿರುತ್ತೆ, 8 ಸ್ಪೇಸಸ್ ಪ್ರೆಸೆಂಟ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಜಸ್ಟ್ ಏನ್ ಜನರಲ್, ಈಗ ಅಪ್ಪರ್ ಎಪಿಡರ್ಮಿಸ್ ಆತ, ಮೇಲೆ ಪ್ರೆಸೆಂಟ್ ಇರೋ ಎಪಿಡರ್ಮಿಸ್ ಏನಂತ ಹೇಳ್ತೀವಿ, ಅಪ್ಪರ್ ಎಪಿಡರ್ಮಿಸ್. ನೆಕ್ಸ್ಟ್ ಕೆಳಗಡೆ ಪ್ರೆಸೆಂಟ್ ಇರೋ ಎಪಿಡರ್ಮಿಸ್ ಏನಂತ ಕರಿತೀವಿ, ಲೋವರ್ ಎಪಿಡರ್ಮಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಲೋವರ್ ಎಪಿಡರ್ಮಿಸ್. ಸೊ ಈ ಲೋವರ್ ಎಪಿಡರ್ಮಿಸ್ ಒಳಗಡೆ ಜಸ್ಟ್ ಒಂದ್ ಸೆಕ್ಷನ್ ನೋಡೋದಾದ್ರೆ, ಸೊ ಇಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಜಸ್ಟ್ ಡ್ರಾಪ್ ನೋಡೋದು, ಈ ರೀತಿ ಸ್ಟೊಮ್ಯಾಟಾ ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ಇಟ್ ಒಂದು ಜಸ್ಟ್ ಸ್ಟ್ರಕ್ಚರ್ ಅಷ್ಟೇ, ರಫ್ ಡಯಾಗ್ರಾಮ್ ಅಷ್ಟೇ ಇದು. ಸೊ ಈ ಲೋವರ್ ಲೇಯರಿಗೆ ಏನಂತ ಕರಿತೀವಿ ನಾವು, ವಿ ಕಾಲ್ ದಿಸ್ ಆಸ್ ಲೋವರ್ ಎಪಿಡರ್ಮಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಲೋವರ್ ಎಪಿಡರ್ಮಿಸ್. ಸೊ ಈ ಲೋವರ್ ಎಪಿಡರ್ಮಿಸ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಪ್ರೆಸೆಂಟ್ ಇದೆ, ಯಾವ್ದದು, ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ. ಹಂಗಿದ್ರೆ ಸೊ ಇದು ಜಸ್ಟ್ ಸಿಂಪಲ್ ಡಯಾಗ್ರಾಮ್ ಅಷ್ಟೇ. ಸೊ ಇವಾಗ ನಾವ್ ಇದ್ರ ಮೇಲೆ ಫೋಕಸ್ ಮಾಡ್ಬೇಕಪ್ಪ ಅಂದ್ರೆ ಯಾವುದು, ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಅಂದ್ರೆ ಏನು, ಅದರದ್ದು ಸ್ಟ್ರಕ್ಚರ್ ಏನು, ಅದರದ್ದು ಫಂಕ್ಷನ್ಸ್ ಏನು ಅಂತ ಹೇಳಿ ಸ್ಟಡಿ ಮಾಡ್ಬೇಕು. ಸೊ ಇಟ್ ಈಸ್ ಅ ಸಿಂಪಲ್ ಡಯಾಗ್ರಾಮ್. ಸೊ ಸ್ಟೊಮ್ಯಾಟಾ ಸ್ಟ್ರಕ್ಚರ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಇದನ್ನ, 2 ಮಾರ್ಕ್ಸ್ ಕೇಳ್ತಾರೆ, ಅಥವಾ ಆರ್ 1 ಮಾರ್ಕ್ MCQ ಒಳಗಡೆ ಕೂಡ ಏನು ಕೇಳ್ಬೋದು. ಸೊ 2 ಮಾರ್ಕ್ಸ್ ಯೂಶುವಲಿ ಡಯಾಗ್ರಾಮ್ ಕೇಳ್ತಾರೆ, ಯಾವುದು, ಸ್ಟೊಮ್ಯಾಟಾ. ಸೊ ಸ್ಟೊಮ್ಯಾಟಾ ಡಯಾಗ್ರಾಮ್ ನೋಡುವಾಗ ಇಲ್ಲೇನೇನು ಅಬ್ಸರ್ವ್ ಮಾಡ್ಬೋದು, ಸೊ ಈ ರೀತಿ ಕಿಡ್ನಿ ಶೇಪ್ಡ್ ಸೆಲ್ಸ್ ಇದಾವ, ನೋಡೋಕ್ ಕಾಣ್ತಿದಾವ. ಸೊ ಈ ರೀತಿ ಬೀನ್ ಶೇಪ್ಡ್ ಅಂತ ಹೇಳ್ತೀವಿ, ಅಥವಾ ಕಿಡ್ನಿ ಶೇಪ್ಡ್, ಈ ರೀತಿ ಕಿಡ್ನಿ ತರ ಕಾಣ್ತಿರೋ ಸ್ಟ್ರಕ್ಚರ್ಸ್, ಈ ರೀತಿ ಕಿಡ್ನಿ ತರ ಕಾಣ್ತಿರೋ ಅಥವಾ ಬೀನ್ ಶೇಪ್ಡ್ ಸೆಲ್ಸ್ ಏನಂತ ಕರಿತೀವಿ, ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಗಾರ್ಡ್ ಸೆಲ್ಸ್. ಸೊ ಗಾರ್ಡ್ ಅಂದ್ರೆ ಯೂಶಲಿ ಏನ್ ಮಾಡ್ತೀವಿ, ಸೆಕ್ಯೂರಿಟಿ ಗಾರ್ಡ್ಸ್ ಏನ್ ಮಾಡ್ತಾರೆ, ಗೇಟ್ ನ ಏನ್ ಮಾಡ್ತಾರೆ, ಓಪನ್ ಮಾಡೋದು, ಕ್ಲೋಸ್ ಮಾಡೋದು. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಏನು ದ ಸೇಮ್ ವೇ ಇದು ಕೂಡ, ಈ ಗಾರ್ಡ್ ಸೆಲ್ಸ್ ಕೂಡ ಸೇಮ್, ಸ್ಟೊಮ್ಯಾಟಾ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಹಂಗಿದ್ರೆ ಇಲ್ಲಿ ಬರಿಲ್ಲ, ಏನು ಕೆಳಗಡೆ ಫಂಕ್ಷನ್ ಬರ್ಬಿಡುತ್ತೆ, ಫಂಕ್ಷನ್. ಸೊ ಏನು ಇದ್ರದ್ದು ಫಂಕ್ಷನ್ ಏನಪ್ಪ ಅಂದ್ರೆ, ಫಸ್ಟ್ ಯಾವ್ದು ತಗೊಳ್ಳೋಣ, ಗಾರ್ಡ್ ಸೆಲ್. ಸೊ ಗಾರ್ಡ್ ಸೆಲ್ ಫಂಕ್ಷನ್ ಏನಂತ ಹೇಳಿದೆ ನಾನು, ಗಾರ್ಡ್ ಅಂತಂದ್ರೆ ಈ ಟೊಮ್ಯಾಟೋನ ನೋಡ್ಕೋಬೇಕು, ಏನ್ ಮಾಡುತ್ತೆ, ಸೊ ಇಟ್ ಮೇಂಟೈನ್ಸ್ closing and opening of ಸ್ಟೊಮ್ಯಾಟಾ ಓಪನ್ ಆಗೋದು, ಕ್ಲೋಸ್ ಆಗೋದು, ಇದನ್ನೆಲ್ಲ ಮೇಂಟೈನ್ ಮಾಡೋದು ಯಾವುದು, ನಮ್ ಗಾರ್ಡ್ ಸೆಲ್ಸ್. ಸೊ ಸೆಕೆಂಡ್, ಸೊ ಮಿಡಲ್ ಒಳಗಡೆ ಎಲ್ಲೋ ಕಲರ್ ಕಾಣ್ತಿದಲ್ಲ, ಇದಕ್ಕೇನಂತ ಕರಿತೀವಿ, ಸ್ಟೊಮ್ಯಾಟಲ್ ಪೋರ್.
ಆ ಓಪನ್ ಸ್ಟ್ರಕ್ಚರ್ಸ್ ಏನಂತ ಕರಿತೀವಿ, ಆ ಹೋಲ್ ಲೈಕ್ ಸ್ಟ್ರಕ್ಚರ್ಸ್ ಏನಂತ ಕರಿತೀವಿ, ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಸೊ ಈ ಸ್ಟೊಮ್ಯಾಟಲ್ ಪೋರ್ ಏನ್ ಮಾಡುತ್ತೆ ಮ್ಯಾಮ್ ಅಂತ ಕೇಳಿದಾಗ, ಈ ಸ್ಟೊಮ್ಯಾಟಲ್ ಪೋರ್ ಏನ್ ಮಾಡುತ್ತೆ, ಸ್ಟೊಮ್ಯಾಟಲ್ ಪೋರ್ ಇದು ಸ್ಟೊಮ್ಯಾಟಲ್ ಪೋರ್ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಅಟ್ಮಾಸ್ಫಿಯರ್ ಇಂದ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಎಲ್ಲಿಂದ ರೀ, ಅಟ್ಮಾಸ್ಫಿಯರ್ ಇಂದ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಇದ್ರದ್ದು ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂದ್ರೆ, ಇದು ಏನ್ ಮಾಡುತ್ತೆ, ವಿತ್ ದ ಹೆಲ್ಪ್ ಆಫ್ ದಿಸ್ ಪೋರ್, ಈ ಪೋರ್ ಅಥವಾ ಈ ಹೋಲ್ ಇಂದ ಏನಾಗುತ್ತಪ್ಪ ಅಂದ್ರೆ, ಎಕ್ಸಸ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಏನಾಗುತ್ತೆ, ಎಕ್ಸಸ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಟ್ಮಾಸ್ಫಿಯರಿಗೆ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಯಾವುದು, ಸ್ಟೊಮ್ಯಾಟಲ್ ಪೋರ್. ಸೊ ಹಂಗಿದ್ರೆ ಮ್ಯಾಮ್ ಇಲ್ಲಿ ಕೊಟ್ಟಿದ್ರೆ ಇನ್ನೊಂದು ಯಾವುದು, ಕ್ಲೋರೋಪ್ಲಾಸ್ಟ್. ಹಂಗಿದ್ರೆ ಈ ಕ್ಲೋರೋಪ್ಲಾಸ್ಟ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದೇನು ಸಬ್ಸಿಡರಿ ಸೆಲ್ಸ್, ಅಂದ್ರೆ ಜಸ್ಟ್ ಇದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನಾಗಿರುತ್ತೆ, ಸರೌಂಡಿಂಗ್ ಒಳಗಡೆ ಏನಾಗಿರುತ್ತೆ, ಸಬ್ಸಿಡರಿ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಯಾವುದು, ಕ್ಲೋರೋಪ್ಲಾಸ್ಟ್. ಯಾವುದು, ಕ್ಲೋರೋಪ್ಲಾಸ್ಟ್. ಸೊ ಹಂಗಿದ್ರೆ ಕ್ಲೋರೋಪ್ಲಾಸ್ಟ್ ಯಾವ್ದಕ್ಕೆ ಹೆಲ್ಪ್ ಆಗುತ್ತಂದ್ರೆ, ಯಾವ್ದಕ್ಕೆ ಹೆಲ್ಪ್ ಆಗೋದು, ಏನೇ ಐಡಿಯಾ, ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಸಿಂಪಲ್, ಇಟ್ ಈಸ್ ಅ ಆರ್ಗನಲ್. ಏನು, ಇದು ಒಂದು ಆರ್ಗನಲ್. ಸೊ ಈ ಆರ್ಗನ್ ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ, ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ, ಗ್ರೀನ್ ಪಿಗ್ಮೆಂಟ್. ಸೊ ಈ ಗ್ರೀನ್ ಪಿಗ್ಮೆಂಟ್ ನೇಮ್ ಏನು, ಕ್ಲೋರೋಫಿಲ್. ಕ್ಲೋರೋಫಿಲ್. ಸೊ ಈ ಕ್ಲೋರೋಫಿಲ್ ಎದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ, ಫಾರ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಕ್ಲಿಯರಾ. ಸೊ ಕ್ಲೋರೋಪ್ಲಾಸ್ಟ್ ಎದಕ್ಕೆ ಹೆಲ್ಪ್ ಆಗುತ್ತಂತ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ, ಯಾವುದು, ಸಬ್ಸಿಡರಿ ಸೆಲ್ಸ್. ಸಬ್ಸಿಡಿಯರಿ ಸೆಲ್ಸ್. ಈ ಸಬ್ಸಿಡರಿ ಸೆಲ್ಸ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಜಸ್ಟ್ ಪ್ರೊಟೆಕ್ಟ್ಸ್. ಇದು ಫಂಕ್ಷನ್ ಏನಂದ್ರೆ ನಾರ್ಮಲ್ ಪ್ರೊಡಕ್ಷನ್ ಅಂತ ಹೇಳ್ಬಾರ್ದು. ಕ್ಲಿಯರಾ. ಸೊ ಒಂದು ಸ್ಟೊಮ್ಯಾಟಾ ಸ್ಟ್ರಕ್ಚರ್ ಕೇಳಿದಾಗ ಏನ್ ಮಾಡಿದೆ, ಜಸ್ಟ್ ಸಿಂಪಲ್ ಡಯಾಗ್ರಾಮ್ ಹಂಗೆ ಸಿಂಪಲ್ ಆಗಿ ಹಾಕ್ಬೇಕಪ್ಪ ಅಂತ ಕೇಳಿದ್ರೆ ಏನ್ ಇರ್ತಾವ ಅಂತ ಹೇಳಿದೆ, ಫಸ್ಟ್ ನಾನು ಕಿಡ್ನಿ ಶೇಪ್ಡ್ ಅಂತ ಹೇಳಿದೆ. ಕಿಡ್ನಿ ಹಾಕ್ಬಿಡ್ರಿ, ಎರಡು ಈ ರೀತಿ ಅಟ್ಯಾಚ್ಡ್ ಹಿಂಗ್ ಕಿಡ್ನಿ ಹಾಕ್ಬೇಕು, ಎರಡು ಕಿಡ್ನಿ ಆಯ್ತಾ, ಎರಡು ಕಿಡ್ನಿ ಹಾಕಿದೆ. ಸಿ ಇವಕ್ಕೆ ಏನಂತ ಹೇಳ್ತೀವ, ಕಿಡ್ನಿ ಶೇಪ್ ಸೆಲ್ಸ್ ಗೆ ಏನಂತ ಹೇಳ್ದೆ ನಾನು, ಇವಕ್ಕೆ ಏನಂತ ಕರಿತೀವಿ ಅಂದ್ರೆ, ಕಿಡ್ನಿ ಅಥವಾ ಬೀನ್ ಶೇಪ್ ಸೆಲ್ಸ್ ಗೆ ಏನಂತ ಹೇಳಿದೆ, ಇವೇನ್ ಮಾಡ್ತಾವ್, ಗಾರ್ಡ್ ಮಾಡ್ತಾವ್. ಸೊ ಇವಕ್ಕೆ ಏನಂತ ಕರಿಬೇಕು, ಗಾರ್ಡ್ ಸೆಲ್ಸ್ ಅಂತ ಕರೆದ್ವಿ. ಸೊ ಇವೆರಡು ಗಾರ್ಡ್ ಸೆಲ್ಸ್ ಮಿಡಲ್ ಒಂದು ಪೋರ್, ಓಪನ್ ಪೋರ್ ಪ್ರೆಸೆಂಟ್ ಇರೋದು, ಆ ಸ್ಟ್ರಕ್ಚರ್ ಗೆ ಏನಂತ ಹೇಳ್ತೀವಿ, ಇದಕ್ಕೆ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಸ್ಟೊಮ್ಯಾಟಲ್ ಪೋರ್. ಸ್ಟೊಮ್ಯಾಟಲ್ ಪೋರ್. ನೆಕ್ಸ್ಟ್ ಹೇಳಿದೆ, ಇದ್ರ ಸುತ್ತಾನು ಏನ್ ಮಾಡ್ತಾವ, ಸರೌಂಡಿಂಗ್ ಪ್ರೊಟೆಕ್ಟಿವ್ ಲೇಯರ್ಸ್ ಪ್ರೆಸೆಂಟ್ ಇರುತ್ತೆ, ಅಥವಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸರೌಂಡಿಂಗ್ ಸೆಲ್ಸ್ ಇರ್ತಾವು. ಸೊ ಆ ಸೆಲ್ಸ್, ಸರೌಂಡಿಂಗ್ ಸೆಲ್ಸ್ ಗೆ ಏನಂತ ಕರಿತೀವಿ, ಈ ರೀತಿ ಮೆಹಂದಿ ಡಿಸೈನ್ ಹಾಕ್ತಿರಲ್ಲ, ಸೇಮ್ ರೀತಿ ಒಂದು ಫ್ಲವರ್ಸ್ ನ ಹಾಕ್ಬಿಟ್ರಿ. ಸೊ ಈ ಸೆಲ್ಸ್ ಗೆ ಏನಂತ ಕರಿತೀವಿ ನಾವು, ಸಬ್ಸಿಡಿಯರಿ ಸೆಲ್ಸ್ ಅಥವಾ ಸಬ್ಸಿಡರಿ ಸೆಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಬ್ಸಿಡರಿ ಸೆಲ್ಸ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಇನ್ನೊಂದು ಸ್ಪೆಸಿಫಿಕ್. ಸೊ ಈ ಕಿಡ್ನಿ ಶೇಪ್ಡ್ ಇದ್ರೊಳಗಡೆ ಏನಾಗಿರುತ್ತೆ, ಸ್ಮಾಲ್ ಗ್ರೀನ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಅವಕ್ಕೇನಂತ ಹೇಳ್ದೆ ನಾನು, ಯಾವ ಆರ್ಗನಲ್ಸ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ದೆ, ಅದಕ್ಕೇನಂತ ಕರಿತೀವಿ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ಕ್ಲೋರೋಪ್ಲಾಸ್ಟ್. ಏನಾದ್ರು ಡಿಫಿಕಲ್ಟ್ ಇದೆನಾ, ಇಲ್ವಲ್ವಾ. ಸೊ ಈಸಿಯಾಗಿ ಜಸ್ಟ್ ಎರಡು ಕಿಡ್ನಿ ಹಾಕ್ಬೇಕು, ಅದ್ರ ಸುತ್ತ ಮೆಹಂದಿ ಡಿಸೈನ್ ಟೈಪ್ ಫ್ಲವರ್ಸ್ ಹಾಕ್ಬೇಕು. ಅವು ಸಬ್ಸಿಡರಿ ಸೆಲ್ಸ್. ಕಿಡ್ನಿ ಶೇಪ್ಡ್ ಇರೋ ಸೆಲ್ಸ್ ಏನಂತ ಹೇಳ್ತೀವಿ, ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ಅದು ಸ್ಟೊಮ್ಯಾಟೋ ಓಪನ್ ಆಗೋದು ಕ್ಲೋಸ್ ಆಗೋದನ್ನ ಮೇಂಟೈನ್ ಮಾಡುತ್ತೆ. ಅದಾದ್ಮೇಲೆ ಮಿಡಲ್ ಒಳಗಡೆ ಒಂದು ಪೋರ್ ಪ್ರೆಸೆಂಟ್ ಇರುತ್ತೆ, ಅದಕ್ಕೇನಂತ ಕರಿತೀವಿ, ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಸೊ ಏನೇನ್ ಗ್ರೀನ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತಲ್ಲ, ಅದಕ್ಕೇನಂತ ಕರಿತೀವಿ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಹಂಗಿದ್ರೆ ಈಗ ಹೇಳಿದೆ ನಮ್ಗೆ ಏನಂತ ಹೇಳಿದೆ, ಗಾರ್ಡ್ ಸೆಲ್ಸ್ ಏನ್ ಮಾಡುತ್ತೆ, ಸ್ಟೊಮ್ಯಾಟಲ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ನ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಇವಾಗ ಜಸ್ಟ್ ಹಂಗೆ ಒಂದು ಡಿಫ್ರೆನ್ಸ್ ನೋಡ್ಬೇಡ. ಏನು ಈ ಕಡೆ ಏನು, ಸ್ಟೊಮ್ಯಾಟಾ ಯಾವಾಗ ಓಪನ್ ಆಗುತ್ತೆ, ಸ್ಟೊಮ್ಯಾಟಾ ಓಪನಿಂಗ್, ಸ್ಟೊಮ್ಯಾಟಾ ಓಪನಿಂಗ್. ನೆಕ್ಸ್ಟ್ ಈ ಕಡೆ ಸ್ಟೊಮ್ಯಾಟಾ ಕ್ಲೋಸಿಂಗ್ ಅಂತ ಬರೀತೇನೆ. ಕ್ಲೋಸಿಂಗ್. ಯಾವಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ, ಫಸ್ಟ್ ಕಂಡೀಷನ್ ನಾನು ಏನ್ ಹೇಳಿದೆ, ಸ್ಟೊಮ್ಯಾಟದ ಫಂಕ್ಷನ್ ಏನಂತ ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡ್ಬೇಕು, ಅಬ್ಸಾರ್ಬ್ ಮಾಡ್ಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸಾರ್ಬ್ ಮಾಡ್ಬೇಕಂತ ಹೇಳಿದ್ರೆ, ಈ ಸ್ಟೊಮ್ಯಾಟಾ ಏನಾಗಿರ್ಬೇಕು, ಓಪನ್ ಆಗಿರ್ಬೇಕಾ, ಕ್ಲೋಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ ಮನೆಗೆ ಗೆಸ್ಟ್ ಬರ್ಬೇಕಂತ ಹೇಳಿದ್ರೆ ಡೋರ್ ಕ್ಲೋಸ್ ಮಾಡಿ ಇಡ್ತೀರಾ, ಓಪನ್ ಮಾಡ್ತೀರಾ, ಓಪನ್ ಮಾಡ್ತೀರಾ ತಾನೆ. ಇನ್ ದ ಸೇಮ್ ವೇ ಈ ಕಾರ್ಬನ್ ಡೈಆಕ್ಸೈಡ್ ಕೂಡ ಆ ಲೀಫ್ ನ ಎಂಟರ್ ಆಗ್ಬೇಕಪ್ಪ ಅಂದ್ರೆ ಏನಾಗಿರ್ಬೇಕು, ಈ ಸ್ಟೊಮ್ಯಾಟಾ ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ಸೊ ಯಾವಾಗ ಓಪನ್ ಆಗಿರುತ್ತೆ ಅಂದ್ರೆ, ಅಬ್ಸಾರ್ಬಿಂಗ್ ಅಥವಾ ವೈಲ್ absorbing
ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಸ್ಟೊಮ್ಯಾಟೊ ಏನಾಗುತ್ತೆ, ಓಪನ್ ಆಗುತ್ತೆ. ಈಗ ನನಗೆ ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿಲ್ಲ. ಸೊ ಬೇಕಾಗಿಲ್ಲ ಅಂದ್ರೆ ಆ ಟೈಮ್ನಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯಾವಾಗ ನೆಸೆಸಿಟಿ ಇರಲ್ಲ ಅವಾಗ ಏನಾಗುತ್ತೆ, ಸ್ಟೊಮ್ಯಾಟೊ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ದಿಸ್ ಇಸ್ ಒನ್ ಕಂಡೀಷನ್. ಸೊ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಹೇಳ್ದೆ ನಾ, ಸ್ಟೊಮ್ಯಾಟಲ್ ಪೋರ್ ಏನಂತ ಫಂಕ್ಷನ್ ಏನಂತ ಹೇಳ್ದೆ, ಯಾವಾಗ ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಪ್ಲಾಂಟ್ ಒಳಗಡೆ ಅಕ್ಯುಮಿಲೇಟ್ ಆಗುತ್ತಲ್ಲ, ಯಾವಾಗ ಸ್ಟೋರ್ ಆಗುತ್ತಲ್ಲ, ಆ ಜಾಸ್ತಿ ವಾಟರ್ನ ಏನ್ ಮಾಡುತ್ತೆ, ಹೊರಗಡೆ ಕಳಿಸ್ಬೇಕು. ಸೊ ಹೊರಗಡೆ ಕಳಿಸ್ಬೇಕಂತಂದ್ರೆ ಯಾವ ರೀತಿ ಹೊರಗಡೆ ಹೋಗುತ್ತಂದ್ರೆ ದೇ ಗೋ ವಿತ್ ದ ಹೆಲ್ಪ್ ಆಫ್ ಸ್ಟೊಮ್ಯಾಟಲ್ ಪೋರ್ ಇಂದ ಹೊರಗಡೆ ಹೋಗುತ್ತೆ. ಸೊ ಇನ್ನೊಂದ್ಸಲ ಡಯಾಗ್ರಾಮ್ ಹಾಕುವಾಗ, ಫಾರ್ ಎಕ್ಸಾಂಪಲ್ ಈಗೇನೋ ಒಂದು ಬಾಲ್ ಅಥವಾ ಬಲೂನ್. ಸೊ ಈ ಬಲೂನ್ ಒಳಗಡೆ ನೀವು ಈ ರೀತಿ ಗ್ಯಾಸ್ ನ ಫಿಲ್ ಮಾಡಿದಾಗೆಲ್ಲ ಈ ಬಲೂನ್ ಏನಾಗುತ್ತೆ, ಉಪ್ಪುತ್ತಾ ಇಲ್ಲ. ಇನ್ ದ ಸೇಮ್ ವೇ ಈಗ ಇದು ಕಿಡ್ನಿ ಶೇಪ್ಡ್ ಸ್ಟೊಮ್ಯಾಟೊ ಇತ್ತು, ಈ ರೀತಿ ಇತ್ತ. ಸೊ ಕಂಟಿನ್ಯೂಸ್ ಆಗಿ ಈ ಕಡೆಯಿಂದ ವಾಟರ್ ಅಕ್ಯುಮಿಲೇಟ್ ಆದಂಗೆಲ್ಲ, ಸೊ ವಾಟರ್ ಏನಾಗುತ್ತೆ, ಕಂಟಿನ್ಯೂಸ್ ಅಕ್ಯುಮಿಲೇಟ್ ಆದಂಗೆಲ್ಲ ಏನಾಗುತ್ತೆ, ಇದು ಈ ಸ್ಟ್ರಕ್ಚರ್ ಇದ್ದಿದ್ದು ಏನಾಗ್ಬಿಡುತ್ತೆ, ಈ ಸ್ಟೊಮ್ಯಾಟಲ್ ಗಾಡ್ ಸೆಲ್ಸ್ ಏನಾಗ್ಬಿಡುತ್ತೆ, ಬಲ್ಜ್ ಆಗ್ತಾವ. ಅಂದ್ರೆ ಈ ರೀತಿ ಬಲ್ಜ್ ಆಗುತ್ತೆ, ಅಂದ್ರೆ ವಾಟರ್ ಇದ್ರ ಒಳಗಡೆ ಅಕ್ಯುಮಿಲೇಟ್ ಆದಂಗೆಲ್ಲ ಏನಾಗುತ್ತೆ, ಇದ್ರ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ಏನಾಗ್ಬಿಡುತ್ತೆ, ವಾಟರ್ ಎಲ್ಲ ಇದ್ರೊಳಗಡೆ ಏನಾಗುತ್ತೆ, ಅಕ್ಯುಮಿಲೇಟ್ ಆಗುತ್ತೆ. ಸೊ ಜಾಸ್ತಿ ವಾಟರ್ ಅಕ್ಯುಮಿಲೇಟ್ ಆದಾಗ ಏನಾಗ್ಬಿಡುತ್ತೆ, ಸೊ ಇದೇ ರೀತಿ ವೈಡ್ ಆಗ್ತಾ ಹೋದಂಗೆಲ್ಲ, ಈ ರೀತಿ ಬಲ್ಜ್ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಕಂಪ್ಲೀಟ್ಲಿ ಸ್ಟೊಮ್ಯಾಟೊ ಏನಾಗ್ಬಿಡುತ್ತೆ, ಓಪನ್ ಆಗುತ್ತೆ. ಸೊ ನಮಗೆ ಇನ್ನೊಂದು ಗೊತ್ತು ಏನು, ಯಾವಾಗ್ಲೂ ಡಿಫ್ಯೂಷನ್ ಪ್ರೊಸೆಸ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಯಾವಾಗ್ಲೂ ಎಲ್ಲಿ ಮೂವ್ ಆಗುತ್ತೆ, ಲೋವರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗುತ್ತೆ. ಸೊ ಇವಾಗ ವಾಟರ್ ಎಲ್ಲಿ ಜಾಸ್ತಿ ಇದೆ, ಈ ಗಾಡ್ ಸೆಲ್ಸ್ ಒಳಗಡೆ ಏನಾಗಿರುತ್ತೆ, ವಾಟರ್ ಕಂಟೆಂಟ್ ಏನಿದೆ, ಜಾಸ್ತಿ ಇದೆ. ಓಕೆನಾ. ಸೊ ಈಗ ನೀವೇ ಹೇಳ್ಬೇಕು, ಸೊ ಗಾಡ್ ಸೆಲ್ ಒಳಗಡೆ ಜಾಸ್ತಿ ಇದ್ದಿದ್ ವಾಟರ್ ಕಂಟೆಂಟ್ ಹೊರಗಡೆ ಹೋಗುತ್ತಾ ಅಥವಾ ಒಳಗಡೆ ಬರುತ್ತಾ, ಅಟ್ಮಾಸ್ಫಿಯರ್ ಇಂದ ಒಳಗಡೆ ಬರುತ್ತಾ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುತ್ತೆ, ಯಾವ್ದಾಗ್ಬೋದು, ವೆರಿ ಗುಡ್. ಸೊ ಏನಾಗುತ್ತೆ ಯಾವಾಗ್ಲೂ, ಸೊ ಇಲ್ಲಿ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆಪ್ಪ ಅಂದ್ರೆ, ಎಲ್ಲಿದೆ ಕಾನ್ಸಂಟ್ರೇಷನ್ ಜಾಸ್ತಿ, ವಾಟರ್ದು ಗಾಡ್ ಸೆಲ್ಸ್ ಒಳಗಡೆ. ಸೊ ಆಬ್ವಿಯಸ್ಲಿ, ಸೊ ಈ ಗಾಡ್ ಸೆಲ್ಸ್ ಒಳಗಡೆ ಇದ್ದಿದ್ ವಾಟರ್ ಅಂದ್ರೆ ಇದು ಹೈಯರ್ ಕಾನ್ಸಂಟ್ರೇಷನ್. ಸೊ ಹೈಯರ್ ಕಾನ್ಸಂಟ್ರೇಷನ್ ಇಂದ ಎಲ್ಲಿಗೆ ಹೋಗ್ಬೇಕು ಇವಾಗ, ಲೋವರ್ ಕಾನ್ಸಂಟ್ರೇಷನ್, ದಟ್ ಈಸ್ ಅಟ್ಮಾಸ್ಫಿಯರ್. ಸೊ ಏನಾಯ್ತು, ಸೊ ಗಾಡ್ ಸೆಲ್ಸ್ ಒಳಗಡೆ ಏನಾಗಿದೆ, ಅಕ್ಯುಮಿಲೇಟ್ ಆಗಿದ್ದು ವಾಟರ್ ಏನಾಗುತ್ತೆ ಇವಾಗ, ಸೊ ಅಕ್ಯುಮಿಲೇಟ್ ಆದಂಗೆಲ್ಲ ಏನಾಗುತ್ತೆ, ಗಾಡ್ ಸೆಲ್ಸ್ ಬಲ್ಜ್ ಆಗುತ್ತೆ. ಬಲ್ಜ್ ಆದಾಗ ಏನಾಗುತ್ತೆ, ಈ ಸ್ಟೊಮ್ಯಾಟಲ್ ಪೋರ್ ಏನಾಗುತ್ತೆ, ಓಪನ್ ಆಗುತ್ತೆ. ಸ್ಟೊಮ್ಯಾಟಲ್ ಪೋರ್ ಓಪನ್ ಆದಾಗ ಏನಾಗುತ್ತೆ, ಇಲ್ಲಿಂದ ವಾಟರ್ ಏನಾಗುತ್ತೆ, ಅಟ್ಮಾಸ್ಫಿಯರ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ದಿಸ್ ಇಸ್ ದ ಕಂಡೀಷನ್. ಅಂದ್ರೆ ಏನು, ಎಕ್ಸೆಸಿವ್ ವಾಟರ್ ನ ಏನ್ ಮಾಡ್ಬೇಕು, ಹೊರಗಡೆ ಹಾಕ್ಲಿಕ್ಕೆ ಏನ್ ಆಗುತ್ತೆ, ಅವಾಗ ಸ್ಟೊಮ್ಯಾಟೊ ಓಪನ್ ಆಗುತ್ತೆ. ಅಂದ್ರೆ ಟು ರಿಮೂವ್ ಎಕ್ಸೆಸ್ ವಾಟರ್. ಸೊ ಎಕ್ಸೆಸ್ ಜಾಸ್ತಿ ವಾಟರ್ ನ ಹೊರಗಡೆ ಕಳಿಸ್ಬೇಕಂದಾಗ ಏನಾಗುತ್ತೆ, ಇದು ಸ್ಟೊಮ್ಯಾಟೊ ಓಪನ್ ಆಗುತ್ತೆ. ಸೇಮ್ ವೇ ಈಗ ವಾಟರ್ ಕಂಟೆಂಟ್ ಇಲ್ಲೇ ಇಲ್ಲ, ಸೊ ನಾರ್ಮಲ್ ಹೆಂಗಿರುತ್ತೆ ಹಂಗಿರುತ್ತೆ, ಅಂದ್ರೆ ಸ್ಟೊಮ್ಯಾಟೊ ಪೋರ್ ಏನಾಗಿರುತ್ತೆ, ಅವಾಗ ಕ್ಲೋಸ್ಡ್ ಇರುತ್ತೆ. ವೈಸ್ ವರ್ಸಾ ಕಂಡೀಷನ್. ಸೊ ಈ ರೀತಿ ಸ್ಟೊಮ್ಯಾಟೊ ಏನಾಗಿರುತ್ತೆ, ಈ ರೀತಿ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಸ್ಟೊಮ್ಯಾಟಲ್ ಪೋರ್ ಓಪನ್ ಆಗಲ್ಲ. ಕ್ಲಿಯರಾ. ಸೊ ಯಾವಾಗ ಸ್ಟೊಮ್ಯಾಟೊ ಓಪನ್ ಆಗುತ್ತೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಓಪನ್ ಆಗ್ಬೇಕು, ಅಥವಾ ಒಳಗಡೆ ಎಕ್ಸೆಸಿವ್ ವಾಟರ್ ಇದ್ದಾಗ ಅದನ್ನ ಹೊರಗಡೆ ಕಳಿಸ್ಬೇಕಂತ ಹೇಳಿ ಆ ಪ್ರೊಸೆಸ್ ಏನಂತ ಕರಿತೀವಿ, ಫಾರ್ಗಾಟ್ ಟು ಮೆನ್ಷನ್. ಸೊ ಆ ಪ್ರೊಸೆಸ್ ಏನಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಈ ಪ್ರೊಸೆಸ್ ಇಂದ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಹೊರಗಡೆ ಹೋಗುತ್ತೆ. ಕ್ಲಿಯರಾ. ಸೊ ನೆಕ್ಸ್ಟ್, ಸೊ ಈ ಯೂನಿಟ್ ಇಂದ ಓವರ್ ಆಲ್ ಆಗಿ ಏನೇನ್ ಸ್ಟಡಿ ಮಾಡಿದ್ವಿ ಅಂತಂದ್ರೆ, ಸೊ ಅದ್ರ ಬೇಸಿಸ್ ಮೇಲೆ ಏನೇನೆಲ್ಲ ಕ್ವೆಶನ್ಸ್ ಕೇಳಬಹುದು ಈ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಇಂದ. ಫಸ್ಟ್ ಕ್ವೆಶನ್ ಯಾವುದು, ಫಂಕ್ಷನ್ ಆಫ್ ಸ್ಟೊಮ್ಯಾಟೊ. ಸೊ ನಾನು ಏನ್ ಹೇಳಿದೆ, ಸ್ಟೊಮ್ಯಾಟೋದ ಫಂಕ್ಷನ್ ಏನ್ರಿ, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಆಗ್ತದ, ನೋ. ಫುಡ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನ್ ಬೇಕು, ಏನ್ ಯೂಸ್ ಆಗುತ್ತೆ, ಎಕ್ಸೈಲಮ್. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಏನಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ವಿತ್ ದ ಹೆಲ್ಪ್ ಆಫ್ ಫ್ಲೋಯಮ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗಕ್ಕೂ ಕೂಡ ಏನಾಗುತ್ತೆ, ಸ್ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ. ಸ್ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ. ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಸೊ ಇದು ಬಾಡಿ ಒಳಗಡೆ ಆಗೋದ್ರಿಂದ ಸೊ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ನಮ್ದು ಆಪ್ಷನ್ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ಬೇಕು. ಯಾವುದು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ರಿಲೀಸ್ ಆಗ್ಬೇಕು. ಅದೆಲ್ಲ ಆಗ್ಬೇಕಪ್ಪ ಅಂದ್ರೆ ಯಾವ ಆರ್ಗನ್ ಇಂದ ಅಥವಾ ಯಾವ ಪಾರ್ಟ್ ಇಂದ ಆಗುತ್ತೆ ಅಂದ್ರೆ ಯಾವುದು, ಸ್ಟೊಮ್ಯಾಟೊ. ಸೊ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟೊ ಅಂದ್ರೆ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. So your answer will be C.
ಸೊ ನಿಮ್ದು ಆನ್ಸರ್ ಏನು? ಸಿ, ದಟ್ ಈಸ್ exchange of gases. Next question. The important role of stomata in photosynthesis. Photosynthesis ಆಗುವಾಗ ಸ್ಟೊಮ್ಯಾಟದ ಫಂಕ್ಷನ್ ಏನಿತ್ರಿ? ಸೊ ಏನ್ ಮಾಡ್ತಿತ್ತು? ಕ್ರಿಯೇಟಿಂಗ್ ಅಪ್ವರ್ಡ್ ಟೆನ್ಷನ್. ಈ ವರ್ಡ್ಸ್ ನಾವು ಕೇಳೇ ಇಲ್ಲ, ಸೊ ಬಿಟ್ಬಿಟ್ರಿ, ಇದು ಆಪ್ಷನ್ ಅಲ್ಲೇ ಅಲ್ಲ. ಅಬ್ಸಾರ್ಬಿಂಗ್ ಕಾರ್ಬನ್ ಡೈಆಕ್ಸೈಡ್, ಹೌದಾ ಅಲ್ವಾ? ವೆರಿ ಗುಡ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಏನಂತ ಹೇಳಿದೆ ನಾನು? ಸೊ ವಾಟರ್ ನ ಹೆಂಗೆ ಅಬ್ಸರ್ವ್ ಮಾಡ್ತಂದ್ರೆ ವಿತ್ ಹೆಲ್ಪ್ ಆಫ್ ರೂಟ್ಸ್, ಸನ್ಲೈಟ್ ಡೈರೆಕ್ಟ್ ಆಗಿ ವಿತ್ ಹೆಲ್ಪ್ ಆಫ್ ಕ್ಲೋರೋಫಿಲ್ ಅಬ್ಸರ್ವ್ ಆಗ್ತಿತ್ತು ಪ್ಲಾಂಟ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕಿತ್ತು? ಕ್ಲೋರೋಫಿಲ್ ಪ್ಲಾಂಟ್ ಲೀವ್ಸ್ ಒಳಗಡೆನೆ ಪ್ರೆಸೆಂಟ್ ಇತ್ತು. ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಯಾವ ಸ್ಟ್ರಕ್ಚರ್ ಬೇಕಂತ ಹೇಳಿದೆ ನಾನು? ಸ್ಟೊಮ್ಯಾಟ. ಸೊ ದ ಸ್ಟೊಮ್ಯಾಟದ ಮೇನ್ ರೋಲ್ ಏನಪ್ಪಾ ಅಂದ್ರೆ ಅಬ್ಸರ್ಬಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಗಾರ್ಡ್ ಸೆಲ್ಸ್? ಗಾರ್ಡ್ ಅಂತಂದ್ರೆ ಏನ್ ಹೇಳ್ಬಿಟ್ಟೆ ನಾನು ಆಲ್ರೆಡಿ. ಫಂಕ್ಷನ್ ಆಫ್ ಗಾರ್ಡ್ ಸೆಲ್ ಅಂದ್ರೆ ಏನಂತ ಬರಿಬೇಕು ನೀವು? ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟ. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟ. ಸ್ಟೊಮ್ಯಾಟ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದು ಡಿಸೈಡ್ ಮಾಡೋದು ಯಾವುದು? ಗಾರ್ಡ್ ಸೆಲ್ಸ್. ನೆಕ್ಸ್ಟ್, ವೆನ್ ಡಸ್ ಸ್ಟೊಮ್ಯಾಟ ಕ್ಲೋಸ್? ಯಾವಾಗ ಸ್ಟೊಮ್ಯಾಟ ಕ್ಲೋಸ್ ಆಗುತ್ತೆ? ಯಾವಾಗ ಕ್ಲೋಸ್ ಆಗುತ್ತೆ? ಯಾವಾಗ ಕಾರ್ಬನ್ ಡೈಆಕ್ಸೈಡ್ ರಿಕ್ವೈರ್ಮೆಂಟ್ ಸಾಕಾಗುತ್ತೋ ಅವಾಗ ಏನಾಗುತ್ತೆ? ಸ್ಟೊಮ್ಯಾಟ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ವಾಟ್ ಈಸ್ ನ್ಯೂಟ್ರಿಷನ್? ಇದಂತೂ ಹೇಳಲೇಬೇಕು ನೀವು. ಫಸ್ಟ್ ನಾನು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನು. ನ್ಯೂಟ್ರಿಷನ್ ಅಂದ್ರೆ ಏನು? ಇಟ್ ಈಸ್ ನ್ಯೂಟ್ರಿಷನ್ ಅಂದ್ರೆ ಒಂದು ಪ್ರೊಸೆಸ್. ದ ಪ್ರೊಸೆಸ್ ಆಫ್ ಏನಾಗುತ್ತೆ? ಫಸ್ಟ್ ಪ್ರೊಸೆಸ್ ಏನಂದ್ರೆ ದ ಪ್ರೊಸೆಸ್ ಆಫ್ ಏನ್ ಮಾಡ್ತೀವಿ? ದ ಪ್ರೊಸೆಸ್ ಆಫ್ ಫುಡ್ ನ ಏನ್ ಮಾಡ್ತೀವಿ? ಇಂಟೇಕ್ ಮಾಡ್ತೀವಿ. ಅದಾದ್ಮೇಲೆ ಡೈಜೆಸ್ಟ್ ಮಾಡ್ತೀವಿ. ಇಂಟೇಕ್ ಅಂತ ಬರೆದ ಇಂಜೆಸ್ಟಿಂಗ್ ಅಂತ ಬರೆದು ಬಿಡ್ತೇನೆ ಕರೆಕ್ಟ್ ಆಗಿ. ದ ಪ್ರೊಸೆಸ್ ಆಫ್ ingesting, digesting, the process of ingesting, digesting and utilizing food is called as nutrition ಅಂತ ಹೇಳಿದೆ. ಫೋಟೋಸಿಂಥಸಿಸ್ ಅಂದ್ರೆ ದ ಪ್ರೊಸೆಸ್ ಆಫ್ ಹೇಳ್ಬೇಕಂದ್ರೆ ಇದು ಒಂದು ಪ್ರೊಸೆಸ್. ದ ಪ್ರೊಸೆಸ್ ಆಫ್ ಏನ್ ಮಾಡ್ತೀವಿ? ಸಿಂಥಸಿಸ್ ಮಾಡ್ತೀವಿ. ದ ಪ್ರೊಸೆಸ್ ಆಫ್ ಸಿಂಥಸೈಸಿಂಗ್. ಏನ ಸಿಂಥಸೈಸ್ ಮಾಡ್ತೀರಿ? ಬರ್ದ್ ಬಿಡ್ತೀನಿ. ದ ಪ್ರೊಸೆಸ್ ಆಫ್ synthesizing. ಏನ ಸಿಂಥಸೈಸ್ ಮಾಡ್ತೀವಿ? ಫುಡ್. ದ ಪ್ರೊಸೆಸ್ ಆಫ್ ಸಿಂಥಸೈಸಿಂಗ್ ಫುಡ್ ವಿತ್ ದ ಹೆಲ್ಪ್ ಆಫ್ ಏನೇನ್ ಬೇಕು ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ? ವಿತ್ ದ ಹೆಲ್ಪ್ ಆಫ್ sunlight, water, chlorophyll, and ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಏನಂತ ಹೇಳ್ತೀವಿ? ಈಸಿಯಾಗಿ ಡಿಫೈನ್ ಮಾಡ್ಬೋದು ಫೋಟೋಸಿಂಥಸಿಸ್ ಅಂದ್ರೆ ಏನಂತ ಹೇಳಿ. ಸೊ ನೆಕ್ಸ್ಟ್, ಅಬ್ಸರ್ವ್ ದ ಪಿಕ್ಚರ್ ಗಿವನ್ ಬಿಲೋ. ವಿಚ್ ಪಿಕ್ಚರ್ ಇಂಡಿಕೇಟ್ಸ್ ಹೈ ರೇಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್? ಸೊ ಏನಂತ ಕೇಳಿದ್ರೆ ಯಾವ ಎರಡು ಪಿಕ್ಚರ್ ಒಳಗಡೆ ಹೈ ರೇಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲ ಆಗ್ತದೆ ಅಂತ ಕೇಳ್ತಿದ್ರಿ. ಇದು ಎ, ಇದು ಬಿ. ನೀವೇ ನೋಡ್ರಿ. ನಾನೀಗ ನಂದ ಗ್ಯಾಸ್ ಎಕ್ಸ್ಚೇಂಜ್ ಆಗ್ಬೇಕು, ಗೆಸ್ಟ್ ಬರ್ಬೇಕು ಅಂದ್ರೆ ಏನಾಗಿರ್ಬೇಕು? ಡೋರ್ ಏನಾಗಿರ್ಬೇಕು? ಓಪನ್ ಆಗಿರ್ಬೇಕು. ಸೊ ಅಂದ್ರೆ ಇಲ್ಲಿ ಹೈ ರೇಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲ ಆಗುತ್ತೆ ಯಾವ ಸ್ಟೊಮ್ಯಾಟ ಓಪನ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ? ಹೈ ರೇಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಎರಡು ಪಿಕ್ಚರ್ ನೋಡುವಾಗ ಯಾವ್ದು ಸ್ಟೊಮ್ಯಾಟಲ್ ಪೋರ್ ಓಪನ್ ಇದೆ? ಸೊ ಇದು ಸ್ಟೊಮ್ಯಾಟಲ್ ಪೋರ್, ಇದು ಓಪನ್ ಅದ. ಸೊ ಇಲ್ಲಿ ಸ್ಟೊಮ್ಯಾಟಲ್ ಪೋರ್ ಏನಾಗಿದೆ ರೀ? ಕ್ಲೋಸ್ ಆಗಿದೆ. ಇಲ್ಲೇನಾಗಿದೆ? ಸ್ಟೊಮ್ಯಾಟಲ್ ಪೋರ್ ಕ್ಲೋಸ್ ಇದೆ. ಇಲ್ಲೇನಾಗಿದೆ? ಓಪನ್ ಆಗಿದೆ. ಸೊ ಎ ಮತ್ತು ಬಿ ನೋಡಿದಾಗ ಎಲ್ಲಿ ಜಾಸ್ತಿ ರೇಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ ಎ ಅಂದ್ರೆ ಯಾವುದು? ಎಗೆ ಆನ್ಸರ್ ಯಾವುದು? ಎ. ನೆಕ್ಸ್ಟ್ ಬಿ ಕ್ವೆಶನ್ ಒಳಗಡೆ ನೇಮ್ ಪಾರ್ಟ್ಸ್ ಎಕ್ಸ್ ಅಂಡ್ ವೈ ಅಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾರ್ಟ್ ಎಕ್ಸ್ ಅಂತ ಕೇಳಿದ್ರು. ಸೊ ಎಕ್ಸ್ ಪಾರ್ಟ್ ನೋಡಿದಾಗ ಇದು ಎಕ್ಸ್ ಕಿಡ್ನಿ ಶೇಪ್ಡ್ ಇದೆ. ಸೊ ಹಾಗಿದ್ರೆ ಇದಕ್ಕೆ ಏನಂತ ಹೇಳಿದೆ? ಕಿಡ್ನಿ ಶೇಪ್ಡ್ ಇದ್ರೆ ಇದಕ್ಕೆ ಏನಂತ ಕರಿತೀವಿ? ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ವೈ ಏನ್ ರೆಪ್ರೆಸೆಂಟ್ ಮಾಡ್ತದೆ? ಪೋರ್. ಸೊ ಅದಕ್ಕೆ ಏನಂತ ಕರಿತೀವಿ? ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಸೊ ಆಮೇಲೆ ಇನ್ನೊಂದು ಕ್ವೆಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾರ್ಟ್ ಎಕ್ಸ್? ಪಾರ್ಟ್ ಎಕ್ಸ್ ಯಾವುದು? ಗಾರ್ಡ್ ಸೆಲ್. ಸೊ ಗಾರ್ಡ್ ಸೆಲ್ ಫಂಕ್ಷನ್ ಏನಂತ ಹೇಳ್ರಿ? ಗಾರ್ಡ್ ಮಾಡ್ತಾರೆ ಏನ? ಸ್ಟೊಮ್ಯಾಟನ. ಏನ್ ಯಾವ ರೀತಿ? ಬೈ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟೊಮ್ಯಾಟ. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟೊಮ್ಯಾಟ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವೆಶನ್, ಇದು ನಿಮ್ಗೆ ಹೋಮ್ವರ್ಕ್, ವೆರಿ ಇಂಪಾರ್ಟೆಂಟ್, 4 marks. ಏನ್ ಕೇಳಿದ್ರೆ ಫಸ್ಟ್ ಏನಿಲ್ಲ, ಕ್ವೆಶನ್ ಓದ್ಬೇಕು, ಆನ್ಸರ್ ಬರೀಬೇಕು. ಫಸ್ಟ್ ಸೆಂಟೆನ್ಸ್, ವಾಟ್ ಆರ್ ದ ಎಲಿಮೆಂಟ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್?
ಹೇಳ್ರಿ ರಿಕ್ವೈರ್ಮೆಂಟ್ಸ್ ಏನೇನು ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದೆ. ಫಸ್ಟ್ ಸನ್ಲೈಟ್, ವಾಟರ್, ಕ್ಲೋರೋಫಿಲ್, ಮತ್ತೆ ಇನ್ನೊಂದು ಏನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ದೀಸ್ ಆರ್ ದಿ ರಿಕ್ವೈರ್ಮೆಂಟ್ಸ್. ಸೊ ಫಸ್ಟ್ ಸೆಂಟೆನ್ಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಸ್ಟೇಟ್ ದ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಪ್ರೊಸೆಸ್. ಏನೇನೆಲ್ಲ ಇವೆಂಟ್ಸ್ ಆಗುತ್ತೆ, ಏನಾಗುತ್ತೆ ಫಸ್ಟ್ ಏನಾಗುತ್ತೆ ರೀ ಫೋಟೋಸಿಂಥಸಿಸ್ ಆಗ್ಬೇಕಂದ್ರೆ ಅಬ್ಸಾರ್ಪ್ಷನ್ ಆಫ್ ಲೈಟ್, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಅಥವಾ ಲೈಟ್, ನಾರ್ಮಲ್ ಲೈಟ್. ಯಾವ್ದು ವಿತ್ ದ ಹೆಲ್ಪ್ ಆಫ್ ಯಾವ್ದು, ಲೈಟ್ ಬೈ ಕ್ಲೋರೋಫಿಲ್. ಕ್ಲೋರೋಫಿಲ್ ಹೆಲ್ಪ್ ತಗೊಂಡ್ ಏನ್ ಮಾಡ್ತೀವಿ, ಲೈಟ್ ನ ಅಬ್ಸರ್ವ್ ಮಾಡ್ತೀವಿ. ಲೈಟ್ ಅಬ್ಸರ್ವ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಯಾವ ರೀತಿ, ಅದು ವಾಟರ್ ನ ಏನಾಗುತ್ತೆ ಸ್ಪ್ಲಿಟ್ ಆಗಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ಅಂದ್ರೆ ಏನಾಯ್ತು ಇಲ್ಲಿ, ಲೈಟ್ ಎನರ್ಜಿ ಏನಾಗಿ ಕನ್ವರ್ಟ್ ಆಯ್ತು, ಕೆಮಿಕಲ್ ಎನರ್ಜಿ ಆಗಿ. ಲೈಟ್ ಎನರ್ಜಿ ಇದ್ದು ಕೆಮಿಕಲ್ ಎನರ್ಜಿ ಆಗಿ ಏನಾಯ್ತು, ಕನ್ವರ್ಟ್ ಆಯ್ತು. ಸೊ ನೆಕ್ಸ್ಟ್ ಲಾಸ್ಟ್ ಏನ್ ಮಾಡ್ತೀವಿ, ರಿಡಕ್ಷನ್ ಆಗುತ್ತೆ. ಯಾವ್ದು, ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ ಆಗಿ ಏನ ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇವಕ್ಕೆ ಏನಂತ ಕರಿತೀವಿ, ಇವೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇವೆಂಟ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಪ್ರೆಸ್ ದಿಸ್ ಪ್ರೊಸೆಸ್ ಇನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಸೊ ಕೆಮಿಕಲ್ ಇಕ್ವೇಶನ್ ನೀವೇ ಟ್ರೈ ಮಾಡ್ಬೇಕು, ಓಕೆನಾ. ಸೊ ನೀವೇ ಇದನ್ನ, ಇಟ್ ಇಸ್ ಹೋಮ್ ವರ್ಕ್, ಜಸ್ಟ್ ಟ್ರೈ ಮಾಡ್ರಿ. ಕೆಮಿಕಲ್ ಇಕ್ವೇಶನ್ ಹೆಂಗ್ ಬರೀತೀರಿ ಫೋಟೋಸಿಂಥಸಿಸ್ ಅನ್ನೋದು. Okay, so this is the end of the video. Thank you for watching. Thank you. So ನಾನು ನಿಮ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಕೇಳಲ್ಲ. ಸೊ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮಿಂದ ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ನಾನು ಏನ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನ್ಯೂಟ್ರಿಷನ್ ಟಾಪಿಕ್ ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಇಫ್ ಸಪೋಸ್ ಆ ಟಾಪಿಕ್ ಏನಾದ್ರು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಅಂಡರ್ಸ್ಟುಡ್ ಅಂತ ಹೇಳಿ ಕಮೆಂಟ್ ಮಾಡಿ. ಇಫ್ ಸಪೋಸ್ ನಿಮಗೆ ಏನಾದ್ರು ಬೇರೆ ಟಾಪಿಕ್ಸ್ ಮೇಲೆ ಏನಾದ್ರು ಕ್ಲಾಸಸ್ ಬೇಕಂತ ಹೇಳಿ, ಸೊ ಯಾವ ಟಾಪಿಕ್ ನಿಮ್ಗೆ ಕ್ಲಾಸ್ ತಗೋಬೇಕನ್ನೋದಿದ್ರೆ, ಸೊ ಅದನ್ನು ಕೂಡ ಆ ಟಾಪಿಕ್ ನೇಮ್ ಕೂಡ ನೀವೇನ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.